निसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानेति दुषितमो बन्धमोक्षाश्च यस्मात् तस्य श्रीब्रह्मरुद्रप्रभृति सुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ಯಾವುದೀಗ ನಯಸ್ಯ ಸ್ವಃ ಪರ ಇತಿ ಚಿತ್ತೇ ಸ್ವಾತ್ಮನಿ ವಾಭಿದಾ ಸರ್ವಭೂತ ಸಮಶಾಂತಃ ಸ ವೈ ಭಗವತೋತ್ತಮಃ. ಯಾರಿಗೆ ಸ್ವಃ ಪರಃ ನನ್ನವರು ಬೇರೆಯವರು ಅಂತಕ್ಕಂಥ ವ್ಯತ್ಯಾಸವಿಲ್ಲದೇನೆ ನಿಷ್ಪಕ್ಷಪಾತವಾಗಿರ್ತಾನೋ ಅವನು ಸ್ವಾತ್ಮನಿ ವಾ ಅಭಿಧ ಪರಮಾತ್ಮನಲ್ಲಿ ಅಭಿಧ ಸ್ವಗತಭೇದ ವರ್ಜಿತ ಅಂತ ತಿಳ್ಕೊಳ್ತಾನೋ ಸರ್ವಭೂತ ಸಮಃ ವಿದ್ಯಾವನೆಯ ಸಂಪನ್ನೆ ಎಲ್ಲ ಪ್ರಾಣಿಗಳನ್ನು ಸಮವಾಗಿ ನೋಡ್ತಾನೋ ಶಾಂತಃ ದೇವರನ್ನು ಮನಸ್ಸು ಹಾಕಿರ್ತಾನೋ ಸವೈ ಭಾಗವತೋತ್ತಮ ಅವನೇ ಭಾಗವತೋತ್ತಮ. ಚಿತ್ತೇ ವಿದ್ಯಮಾನೇ ಅಲ್ಲಿ ಚಿತ್ತೆ ಅಂತಿದೆ. ಇದು ಚಿತ್ತೇ ಸ್ವಾತ್ಮನಿ ಎಚ್ಚರ ಇದ್ದಾಗಲೆಲ್ಲ ದೇವಸ್ಮರಣೆ ಮಾಡ್ತಾನೆ. ಸ್ವಾತ್ಮನಿ ಕೇವಲ ಆತ್ಮಭಾವೇ ಮೋಕ್ಷೇ ಚ ಸದಾಕಾಲ ಮುಕ್ತಿ ದೇವರು ಎರಡೇ ಅವನಿಗೆ ಬೇಕಾಗಿದ್ದು, ಬೇರೆ ಕಡೆ ಇಲ್ಲ. ಯಸ್ಯ ಜೀವಪರಯೋಹೋ ಅಭೇದೋ ನಾಸ್ತಿ. ಆದರೆ ಜೀವಪರಯೋ ಅಭೇದೋ ನಾಸ್ತಿ, ಅದು ಎರಡು ರೀತಿಯ ಒಂದಕ್ಕೆ ಬರುತ್ತೆ. ಸ್ವಾತ್ಮನಿ ವಾ ಅಭಿದ ವಾ ಅಭಿದ. ಸ್ವಾತ್ಮನಿ ಅಂತ ಇಟ್ಕೊಂಡಾಗ ದೇವರಿಗೂ ಜೀವರಿಗೂ ಭೇದ ಇದೆ. ಬರೀ ದೇವರು ಅಂತ ಇಟ್ಕೊಂಡ್ಬಿಟ್ರೆ ಭೇದ ಇಲ್ಲ, ಸಕತ ಭೇದ ವಿವರ್ಜಿತ. ಇಷ್ಟು ಹೇಳಿ ನಕ್ವಾಪಿ ಜೀವಂ ವಿಷ್ಣುತ್ವೇ ಸಂಸ್ಕೃತವು ಯಾಕೆ ಆ ರೀತಿ ಬಿಡಿಸ್ಬೇಕು ನಾವು, ಅಭೇದನೆ ಯಾಕೆ ಹೇಳಬೇಕು ಅಂದರೆ ನಕ್ವಾಪಿ ಜೀವಂ ವಿಷ್ಣುತ್ವೇ ಸಂಸ್ಕೃತೋ ಮೋಕ್ಷ ಏವ ಚ ಯಹ ಪಶ್ಯತಿ ಸುರಾದಿಮಿಶ್ಚ ಯಥೋತ್ಕರ್ಷಂ ಪ್ರಪಶ್ಯತಿ ನ ಸ ಸರ್ವಭೂತ ಸಮದೃಕ್ ವಿಷ್ಣುಂ ಸರ್ವೋತ್ತಮಂ ಸ್ಮರನ್ನಿತಿ ಹರಿವಂಶೇಷ. ನಕ್ವಾಪಿ ಜೀವಂ ವಿಷ್ಣುತ್ವೆ ಎಂದು ಕೂಡ ಜೀವನದಲ್ಲಿ ವಿಷ್ಣುತ್ವ ಚಿಂತನೆ ಮಾಡಬಾರ್ದು. ಸಂಸ್ಮೃತವು ಮೋಕ್ಷ ಏವ ಚ ಈಗಲಾಗಲಿ ಮುಕ್ತಿ ಆದಮೇಲಾಗಲಿ ಎಂದು ಅವ್ರು ಹೇಳಿದ್ರು. ಈ ಭೇದ ಅಲ್ಲಿ ಅಭೇದ ಅಂತಾರೆ, ಸುಳ್ಳು. ಯಹ ಪಶ್ಯತಿ ಸುರಾದಿಮಿಶ್ಚ ಅದೇ ರೀತಿಯೇ ಯಥೋತ್ಕರ್ಷ ತಾರತಮ್ಯ ಕ್ರಮದಲ್ಲಿ ದೇವತೆಗಳನ್ನು ಯಾರು ನೋಡ್ತಾರಲ್ಲ ಸ ಸರ್ವಭೂತ ಸಮದೃಕ್ ವಿಷ್ಣುಂ ಸರ್ವೋತ್ತಮಂ ಸ್ಮರನ್ ಅವನು ಸರ್ವಭೂತ ಸಮನಾಗಿದ್ದು ವಿಷ್ಣುವನ್ನೇ ನೋಡ್ತಾ ಸುಖವಾಗಿರ್ತಾನೆ ಅಂತಿರೋದ್ರಿಂದ ಅಭೇದದ ಅರ್ಥವನ್ನು ಮಾಡೋಕ್ಕೆ ಬರೋದಿಲ್ಲ. ನೈವಂ ತ್ವಯಾ ಅನುಮಂತವ್ಯಂ ದೃಷ್ಟೋ ಜೀವೋ ಮಯೇತಿಹ ಸರ್ವಭೂತ ಗುಣೈರ್ಯುಕ್ತಂ ದೇವಂ ತ್ವಂ ಜ್ಞಾತುಮರ್ಹಸಿ ಇತಿ ಚ ಮೋಕ್ಷಧರ್ಮೇ. ಇನ್ನು ಪರಮಾತ್ಮನ ನೋಡ್ಬಿಟ್ಟೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡ, ಅವನು ಸ್ವಲ್ಪ ನೋಡ್ಬೋದೇ ಹೊರತು ಬರೇ ಇಲ್ಲವೇ ಇಲ್ಲ ದೇವರಿಗೆ ಅಂತ ಹೇಳಿದ್ರೆ ದೇವರು ಮಹಿಮೆ ಹೇಳ್ತಾರೆ. ಜೀವನ ಹಾಗಿಲ್ಲ, ತನಗೇ ಗೊತ್ತಿದೆ ಅದನ್ನು ಹಿರಿಮೆ ಎಷ್ಟು ಅಂತೇಳಿ. ಆದ್ದರಿಂದ ಅನಂತ ಮಹಿಮನಾದ ಪರಮಾತ್ಮನಿಗೂ ಅತ್ಯಂತ ಪರಿಮಿತವಾದ ಸಾಮರ್ಥ್ಯದ ಜೀವರಿಗೂ ಏನು ಹೇಳಿಕೊಡೋದು, ಅಭೇದವನ್ನು ಹೇಳಿಕೊಡೋದು. ನೈವಂ ತ್ವಯಾ ಅನುಮಂತವ್ಯ ಆಯ್ತಲ್ಲ ಇತಿ ಇನ್ನೊಂದು ವಾಕ್ಯ ಅದೇ ಮೋಕ್ಷ ಧರ್ಮದ್ದೆ ಮತ್ತು ವರಾಹ ಪುರಾಣ. ನೈವಂ ತ್ವಯಾ ಅನುಮಂತವ್ಯಂ ಜೀವಾತ್ಮ ಅಹಮಿತಿ ಕ್ವಚಿತ್. ಜೀವಾತ್ಮ ಎಂದು ಕೂಡ ನಾನೇ ದೇವರು ಅಂತ ತಿಳ್ಕೊಳ್ಬಾರ್ದು. ಸರ್ವೈ ಗುಣೈ ಸುಸಂಪನ್ನಂ ದೈವಂ ಮಾಂ ಜ್ಞಾತುಮರ್ಹಸಿ ಇತಿ ವಾರಾಣಿ. ಪರಮಾತ್ಮ ಉಪದೇಶ ಮಾಡ್ತಾರೆ, ನೀನು ಜೀವನಿನ್ನ ನಾನು ತಿಳ್ಕೊಳಕ್ಕೆ ಹೋಗಬೇಡ, ಎಲ್ಲ ಗುಣಗಳನ್ನು ಕೂಡ ನಾನು ಒಬ್ಬನೇನೆ, ನೀನು ಹಾಗಿಲ್ಲ ಅಂತ ಉಪದೇಶ ಮಾಡಿದ ಮಾತು ಹಾಗೇ ಇದೆ. ಅಂತರಿಕ್ಷ ಭುವಾಚ ಅಂತರಿಕ್ಷ ಅಂತ ಹೆಸರಿ ಕವಿಹಿ ಹರಿಹಿ ಅಂತರಿಕ್ಷ. ಅಂತರಿಕ್ಷ ಅಂತ ಹೆಸರೇ ಅಂತರಿಕ್ಷ. ಏಭಿರ್ಭೂತಾನಿ ಭೂತಾತ್ಮ ಮಹಾಭೂತೈರ್ಮಹಾಭುಜಃ ಸಸರ್ಜ ಉಚ್ಚಾವಚಾನ್ಯಾದೌ ಸ್ವಯಮಾತ್ಮ ಪ್ರಸಿದ್ಧಯೇ. ಏಭಿಃ ಭೂತಾನಿ ಭೂತಾತ್ಮ ಮಹಾಭೂತೈಃ ಮಹಾಭುಜಃ ಸಸರ್ಜ ಉಚ್ಚಾವಚಾಂಸ್ಯಾದೌ ಸ್ವಯಂ ಆತ್ಮ ಪ್ರಸಿದ್ಧಯೇ. ಪರಮಾತ್ಮ ಈ ಪಂಚಭೂತಗಳ ಮೂಲಕವಾಗಿ ಮಹಾಭೂತೈ ಬ್ರಹ್ಮಾದಿಗಳ ಮೂಲಕವಾಗಿ ಸಸರ್ಜ ಉಚ್ಚಾವಚಾನ್ಯಾದ ಸೃಷ್ಟಿ ಮಾಡಿದ್ದಾನೆ. ಇದರಲ್ಲಿ ತಾರತಮ್ಯ ಇದೆ, ಉಚ್ಚಾರರು ಗೀಚರು ಅಂತ ತಾರತಮ್ಯ ಇದೆ. ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 4 ಇದೆ. ಹಾಗೆ ಇದನ್ನು ಅದರಲ್ಲೂ ತೆಗೆದಾಕ್ತೀರಾ ಸಾಧ್ಯ ಇಲ್ಲ. ಅದು ಪಕ್ಷಪಾತದಿಂದ ಬರಬಾರದೇ ಹೊರತು ಅನಿವಾರ್ಯವಾಗಿ ಇರಲೇಬೇಕು ಅನ್ನೋದನ್ನು ತಿಳಿಸಿ. ಅದಾದ ಮೇಲೆ ಏವಂ ದೃಷ್ಟ್ವಾ ಸಭೂತಾನಿ ಆತ್ಮಪ್ರಸಿದ್ಧಯ ಭೂತಾನಾಂ ಭಗವದ್ಜ್ಞಾನಾರ್ಥಂ
ಪರಮಾತ್ಮ ಸೃಷ್ಟಿ ಯಾತಕ್ಕೆ ಮಾಡಿದ್ದಾನೆ, ವೈವಿಧ್ಯ ಇಟ್ಟಿದ್ದಾರೆ ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಯಾರೊಬ್ಬರು ಯೋಚನೆ ಮಾಡಿದವರಿಗೆ ಉತ್ತರ, ಓ ದೇವರು ಮಾಡಿದ್ದಾನೆ. ದೊಡ್ಡ ವ್ಯವಸ್ಥೆ, ಒಂದು ಚೂರು ಕೂಡ ಲೋಪನೇ ಇಲ್ಲ. ತಕ್ಷಣ ಅಂತಾರೆ ಯಾರು ಮಾಡಿದ್ದಾರೆ ನೋಡಿ ಹೋಗೋಣ, ಕೇಳಿ ಹೋಗೋಣ. ಈ ದೇವ್ರ ವ್ಯವಸ್ಥೆ ಆಗಿದೆ. ಆದ್ದರಿಂದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕಡೆ ಕಾಣದೇ ಇರೋ ದೇವ್ರ ಮಹಿಮೆನೆ. ಗುಣೇರ್ಗುಣಾನ್ ಸ ಭುಂಜಾನಃ ಸರ್ವಂ ಸೃಷ್ಟ್ವಾ ಸಭೂತಾನಿ ಸ್ಥವಿಷ್ಟೈ ಪಂಚಧಾತುಭಿ ಏಕಥಾ ದಶಧಾತ್ಮಾನಂ ವಿಭಜನ್ ಜುಷತೆ ಗುಣಾನ್. ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಭೂತಾನಿ ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ, ಸುಧರೂಪವನ್ನು ಕೊಟ್ಟ. ತಾನು ಕೂಡ ಏಕಥಾ ದಶಧಾ ಆತ್ಮಾನಂ, ಏಕರೂಪ ದಶರೂಪ ಇತ್ಯಾದಿಗಳನ್ನು ತಗೊಂಡ. ಪರಮಾತ್ಮನೇ ಸತತ ಬೇಕರೂಪೇ. ಜಗತ್ತಿಗೆ ಭೇದ ಇತ್ತು, ಬೇರೆ ಬೇರೆ ರೂಪ ಕೊಟ್ಟ. ತನಗೆ ಭೇದ ಇಲ್ಲ, ತನ್ನ ಮಹಿಮೆ ತೋರಿಸೋದಕ್ಕೋಸ್ಕರ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿದ. ಕರ್ಮಾಣಿ ಕರ್ಮಭಿ ಕುರ್ವನ್ ಸನಿಮಿತ್ತಾನಿ ದೇಹಭೃತ್ ತತ್ತತ್ಕರ್ಮ ಫಲಂ ಗೃಹ್ಣನ್ ಸಮತೀಹ ಸುಖೇತರಂ. ಮುಂದಿಂದು ಗುಣೈರ್ಗುಣಾಂಸ ಪುಂಜಾನಃ ಆತ್ಮಪ್ರಜ್ಯೋತಿತೈ ಪ್ರಭು ಮನ್ಯಮಾನ ಇದಂ ಸೃಷ್ಟಂ ಆತ್ಮಾನಮಿಹ ಸಜ್ಜತೆ. ಗುಣೈರ್ಗುಣಾಂಸ ಪುಂಜಾನಃ ಆತ್ಮಪ್ರಜ್ಯೋತಿತೈ ಪ್ರಭು. ಆ ಥರ ಗುಣಗಳು ಬೇರೆ ಯಾರ ಸಹಾಯನೂ ದೇವರಿಗೆ ಬೇಕಿಲ್ಲ. ಮನ್ಯಮಾನ ಇದಂ ಸೃಷ್ಟಂ ಆತ್ಮಯಾನಮಿಹ ಸಜ್ಜತೆ. ನಾನು ಈಗ ಇದರ ಸೃಷ್ಟಿ ಮಾಡಿದ್ದೇನೆ. ಇಲ್ಲಿ ಜೀವ ಅವನಿಗೆ ಸಂಸಾರ ಫೀಲ್ಡ್ ಎಲ್ಲ ಕರೆಕ್ಟ್ ಮಾಡಿಬಿಟ್ಟು ಈಗ ಆಟ ರೀತಿ ಕೊಟ್ಟರೆ ಹಾಗೋ ಹಾಗೆ. ಈ ಆಟಗಾರ ವ್ಯವಸ್ಥೆ ಮಾಡಿಕೊಡೋದಿಲ್ಲ. ವ್ಯವಸ್ಥೆ ಮಾಡೋದಿಲ್ಲ ಯಾರು? ಆ ಸಂಸ್ಥೆಗಳು ಬೇರೆ ವ್ಯವಸ್ಥೆ ಮಾಡೋದು. ಇವರು ಪಾರ್ಟಿಸಿಪೇಟ್ ಮಾಡಬೇಕು. ಜೀವರು ನೋಡಿರೋದು ಅಷ್ಟೇ. ಇಷ್ಟೆಲ್ಲ ಮಾಡಿಬಿಟ್ಟು ನಿಮ್ಮ ಪಾತ್ರ ಮಾಡಿ ಅಂತ ಕಳಿಸ್ತಾನೆ. ಕರ್ಮಾಣಿ ಕರ್ಮಭಿ ಕುರ್ವನ್ ಸನಿಮಿತ್ತಾನಿ ದೇಹಭೃತ್ ತತ್ತತ್ಕರ್ಮ ಫಲಂ ಗೃಹ್ಣನ್ ಭ್ರಮತೀಹ ಸುಖೇತರಂ. ಇಷ್ಟೆಲ್ಲ ಬಿಟ್ಟುಬಿಟ್ಟ. ಆಟ ಆದ್ರೆ ಕಳಿಸಿದ್ರೆ ಟೀ ಕುಡಿತಾ ಕೂತ್ಕೊಂಡ. ಕಳಿಸಿದ ಉದ್ದೇಶನೇ ಬಿಟ್ಟುಬಿಟ್ಟ, ಮರ್ತು ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಇವ್ರು ಕೆಲಸ ಕೊಟ್ಟಿರೋದು ಭಾರಿ ಕಡಿಮೆ. ವೆರಿ ವೆರಿ ಸಿಂಪಲ್. ಕಾರ್ಯಕ್ರಮದಲ್ಲಿ ಇವ್ರು ಮಾತಾಡಿರ್ತಕ್ಕಂಥ ಅಷ್ಟೇ ಕೆಲಸ. ಒಂದು ಎಲ್ಲ ಏನಾದ್ರು ನಡೆದ್ರೆ ಮಾಡ್ಕೋಬೇಕಾಗಿಲ್ಲ, ಅಷ್ಟೇ ಕೆಲಸ. ಅದು ನನ್ನಿಂದನೇ ಆಯಿತು ಒಂದು ಭ್ರಮೆ. ಜೀವ ಹಾಕಿ ತಿಳ್ಕೊಂಡ್ಬಿಡ್ತಾನೆ. ಅವ್ನು ಯಾವುದಕ್ಕೊಳಗಾಗ್ತಾನೆ? ಈಗ ಸುಖೇತರ, ಸುಖಕ್ಕೆ ವಿರುದ್ಧ ದುಃಖ. ಸುಖ ಪಡಲಿಕ್ಕೆ ಅಂತ ಹೋಗ್ತಾನೆ, ಸಿಗೋದು ಮಾತ್ರ ದುಃಖನೇ ಅವನಿಗೆ. ಹೀಗಾಗಿದೆ ಅಂದರೆ ತಾನು ಏನೂ ಮಾಡಿಲ್ಲ, ಎಲ್ಲ ಮಾಡಿ ನಂಬ ಭ್ರಮೆ. ಏನೋ ಮಾಡ್ಕೊಂಡ್ಬಿಡ್ತೀವಿ, ಇನ್ನೊಂದು ಭ್ರಮೆ. ಇದ್ರ ಮಧ್ಯೆ ಏನು ಮಾಡ್ತಾರೆ? ಸುಖ ಬೇಕು ಅಂತ ಹೋಗ್ತಾನೆ, ಸಿಗೋದೇನು ಅವನಿಗೆ? ದುಃಖನೇ ಸಿಗುತ್ತೆ. ಎಲ್ಲ ನೋಡಿದರೆ ಇವಾಗ ನಾವು ಮಾಡಿದ್ದೀವಿ ಯಾವ್ದಾರು ಇದರೊಳಗೆ? ನಾವು ಮಾಡಿದ್ದಿಲ್ಲ. ಅದು ನೀರು ಹರಿತಾ ಇದೆ, ನದಿಗಳು ಬರ್ತಾ ಇದೆ, ಸಮುದ್ರ ಇದೆ, ಮೋಡಗಳಿದೆ, ಮಳೆ ಬರುತ್ತೆ, ಬೆಳೆ ಇದೆ, ಕೆಲಸ ಆಗಿ ಹೋಗ್ತಾ ಇದೆ. ನಮ್ಮ ರೋಡ್ ಏನೂ ಇಲ್ಲ, ಅಡ್ಡ ಹಾಕ್ಲಿಕ್ಕೆ ಮಾಡ್ಬೋದು ಹೊರತು ಎಲ್ಲ ನಡೀತಾ ಇದೆ. ಇಷ್ಟೊಂದು ನಾವು ತಿಳ್ಕೊಂಡು ಏನು ಅರ್ಥ? ಮಾಡಿದವರು ಅರ್ಥ ಮಾಡ್ಕೋಬೇಕು. ಇಲ್ಲೋ ಸಾವಿರ ಊಟ ಹಾಕಿರ್ತಾನೆ, ನಾನೇ ಮಾಡಿದ್ದೆ ನಾನು ಹೇಳ್ಕೊತಾನ. ಊಟ ಓಡೋಗಿರ್ತಾರೆ ಅಂತ ಇರೋದಿಲ್ಲ. ಆಮೇಲೆ ಎರಡು ಭಾಗ ಇದೆ. ಈಗ ಒಂದು ಎಷ್ಟು ಮಾಡ್ತಾ, ಆಮೇಲೆ ಎಲ್ಲ ಕ್ಲಿಯರ್ ಮಾಡೋದು ಅದು ಪರಿಹಾರ. ಹಾಗೆ ಬಿಟ್ಬಿಟ್ಟು ಏನಾಗ್ತೈತೆ ಅಲ್ಲ, ತ್ಯಾಜ್ಯ, ದೊಡ್ಡ ಗಲಾಟೆ, ತ್ಯಾಜ್ಯ ಏನೇನಾಗುತ್ತೆ ಅಂತೇಳಿ ಅದಕ್ಕೆ ಫೀಸ್. ಮತ್ತೆ ತ್ಯಾಜ್ಯ ತೊಗೊಳೋದಕ್ಕೆ ಎಕ್ಸ್ಟ್ರಾ ಚಾರ್ಜಸ್. ಅದೇ ತ್ಯಾಜ್ಯ ಕೂಡ ಫ್ರೀಯಾಗಿ ಆಗ್ತಕ್ಕಂಥದ್ದಲ್ಲ. ಅಂದರೆ ಲಯ ಕೂಡ ತಾನೇ ಆಗೋದಿಲ್ಲ. ಲಯ ಕೂಡ ತಾನೇ, ಸೃಷ್ಟಿನೂ ತಾನೇ ಆಗೋದಿಲ್ಲ, ಲಯನೂ ತಾನೇ ಆಗೋದಿಲ್ಲ. ಅದರಿಂದ ಎಲ್ಲ ಕಾಲಕ್ಕೂ ದೇವರನ್ನು ನಾವು ಆರಾಧಿಸ್ತಾ ಇದ್ದರೆ ಗೊತ್ತಾಗುತ್ತೆ. ಅದಕ್ಕೆ ಇಲೋ ಮಾಡೋಕ್ಕೆ ಹೋಗ್ತಾರೆ, ಫಲ ಅನುಭವಿಸ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಏವಂ ಗುಣಾನ್ ಭುಂಜಾನೋ ಭಗವಾನ್ ತಂ ಸೃಷ್ಟಂ ಮನ್ಯಮಾನೋ ಜೀವ ಇಹ ಸಜ್ಜತೆ. ಇಂಥ ಪರಮಾತ್ಮ ಮಾಡಿರ್ಬೇಕಾದ್ರೆ ನಾನು ಮಾಡಿದೆ ಅಂತ ತಿಳ್ಕೊಂಡ್ಬಿಟ್ಟು ದೇವ ಇದರಲ್ಲಿ ಇನ್ವಾಲ್ವ್ ಆಗ್ತಾನೆ. ಆ ಇನ್ವಾಲ್ವ್ಮೆಂಟೇ ಅವನಿಗೆ ಬಂಧನಕ್ಕೆ ಕಾರಣ. ಶರೀರೇ ದೋಷಹಾನೇನ ಗುಣಭೋಕ್ತಾರಮೀಶ್ವರಂ ಶರೀರಸ್ಥತಯಾ ಜೀವಂ ಮನ್ಯಮಾನಃ ಪತತ್ಯಥಃ. ಈ ಒಂದು ತಾನೇ ದೇವರು ಅಂತ ತಿಳ್ಕೊಳ್ಳೋ. ದೇವರು ಯಾರು? ತಾನೇ ಯಾರು? ಜೀವಾಗಲೇ ಸಾಧ್ಯನೇ ಇಲ್ಲ ದೇವರು. ಯಾತಕ್ಕೆ? ಶರೀರೇ ದೋಷಹಾನೇನ ಗುಣಭೋಕ್ತಾರಮೀಶ್ವರಂ ಶರೀರಸ್ಥತಯಾ ಜೀವಂ ಮನ್ಯಮಾನಃ ಪತತ್ಯಥ. ಜೀವನಿಗೆ ಸಂಸಾರ ಹೇಳುತ್ತಾಗೆ ಬ್ರಹ್ಮನಿಗೆ ಭ್ರಮೆ ಏನು ಬಂದಿರೋದು ಅಂತ ಹೇಳೋದ್ರಿಂದ ಎತ್ತ ಅನ್ಯಾಯ. ಈಗ ತಿಳ್ಕೊಂಡವರು ತಪ್ಪಿತಸ್ಥರಾಗ್ತಾರೆ. ತಪ್ಪು ಉತ್ತರ ಕೊಟ್ಟರೆ ಅಂತ ಹೇಳಾಗೋದಿಲ್ಲ. ತಪ್ಪು ತಿಳುವಳಿಕೆಗೆ ಪನಿಷ್ಮೆಂಟ್ ಇದೆ ಎಂಬುದಕ್ಕೆ ಎಕ್ಸಾಮಿನೇಷನ್ ಸಾಕ್ಷಿ. ತಪ್ಪು ಉತ್ತರ ಕೊಪ್ಪಾದ್ರೆ ಏನು ಸಿಕ್ತವ್ರಿಗೀಗ? ಫೇಲ್. ಅದರಿಂದ ಏನಾಯ್ತು? ಎರಡನೇ ನಿರೀಕ್ಷೆನೇ ಭಾಳ ಆಗಿದೆ. ಇಲ್ಲಿ ಗುಣಗಳು ಮಾರ್ಕ್ಸ್ ಎಷ್ಟು ಗುಣ ಎಷ್ಟು ಬಂದಿವೆ ಅಂತಾನೆ ಕೇಳೋರು. ತಾನು ಗುಣ ಕಳ್ಕೊಂಡ್ಬಿಡ್ತಾನೆ. ತಪ್ಪು ಬರೆದಷ್ಟು ತನ್ನ ಗುಣಗಳು ಹೋಗುತ್ತೆ. ಆದ್ದರಿಂದ ಎಂದು ದೊಡ್ಡ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ತತ್ಸೃಷ್ಟಾ ಹಿ ಸದಾ ಜೀವಾ ದೇಹಾದೇರ್ತಿನಿಮತ್ವತಃ. ಎಲ್ಲಿದೆ? ಹೌದು. ನಾನೇ ಗುಣಭೋಕ್ತು ಅಂತ ತಿಳ್ಕೊಂಡ್ಬಿಡ್ತೇನೆ ಎಲ್ಲದಕ್ಕೂ. ಗುಣಭೋಕ್ತರು ಮಾತ್ರ ಪರಮಾತ್ಮ. ಇವನು ತಿಳ್ಕೊಡೋದೇನೋ ನಾನೇ ಗುಣಭೋಕ್ತರು. ಅಪ್ಪ
ಅನುಭವಿಸೋನು ಗುಣಗಳನ್ನು ನಾನೇ ಎಂಜಾಯ್ ಮಾಡೋನು ಅಂತ ನಾನೇ ಎಂಜಾಯ್ ಮಾಡ್ತಾನೆ ಸಾಧ್ಯ ಇಲ್ಲ. ತತ್ಸೃಷ್ಟ್ವಾಹಿ ಸದಾ ಜೀವ ತತ್ಸೃಷ್ಟ್ವಾಹಿ ಸದಾ ಜೀವಾ ದೇಹಾದೇರ್ ಜನಿಮತ್ವತಃ. ಹುಟ್ಟೋದು ಸಾಯೋದು ದೇಹ, ಅದು ಯಾರಲ್ಲ, ಜೀವ ಅಲ್ಲ. ತಾನು ಸಾಯೋದಿಲ್ಲ ಅಂತ ತಿಳ್ಕೊತಾನೆ, ದೇವರು ಸಾಯ್ತಾನೆ ಅಂತ ತಿಳ್ಕೊತಾನೆ, ಅದು ಬೇರೆ ಅನುಮಾನಿಸಿರ್ತಾವೆ. ಕೃಷ್ಣ ಸಾಯ್ತಾನೆ, ಏನಾದ್ರು ಮಾಡಿಕೊಳ್ಬೇಕು, ನಾನು ಯಾವಾಗಲೂ ಇರಬೇಕು, ಸಾಧ್ಯನೇ ಇಲ್ಲ. ಇತ್ತಂ ಕರ್ಮಗತಿರ್ಗಚ್ಚನ್ ಭದ್ರಾವಹ ಕುಮಾನ್ ಆಭೂತ ಸಂಪ್ಲವಾತ್ ಸರ್ಗ ಪ್ರಳಯವು ಅಶ್ನುತೆ ಅವಶಃ. ಜೀವನದ ವ್ಯವಸ್ಥೆ ನಡೆದಿರೋದೆಲ್ಲ ಪರ್ಫಾರ್ಮೆನ್ಸು ಮಾರ್ಕ್ಸು, ಅದೇ ಎಲ್ಲ ಸೆಟ್ಲ್ ಮಾಡೋದೇನು ಮುಂದಿನ ಲೈಫನ್ನೆಲ್ಲ ಎಲ್ಲೇ ತಪ್ಪು ತಿಳುವಳಿಕೆ ಹಾಳು ಮಾಡುತ್ತೆ, ಒಳ್ಳೆ ಗುಣ ಬಂದರೆ ಮೇಲಕ್ಕೆ ಹೋಗ್ತಾರೆ. ಅದೇ ಸಂಸಾರದಲ್ಲೂ ಹಾಗೆ. ಯಾರ ಬಗ್ಗೆ ಟೆಕ್ಸ್ಟ್ ಯಾರು? ಈಗ ದೇವರು. ಯಾವುದ್ರ ಬಗ್ಗೆ ಸರಿಯಾದ ಜ್ಞಾನದ ಏನು ಉಪಯೋಗ ಇಲ್ಲ, ಟೆಕ್ಸ್ಟ್ ಬಗ್ಗೆ ಇರಬೇಕು. ವಿಜ್ಞೇಯಂ ಪರಮಂ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ದೇವ್ರ ಬಗ್ಗೆ ತಿಳುವಳಿಕೆ ಇದ್ದರೆ ಅವನು ಫೇಲ್ ಆಗ್ತಾನೆ. ಭಾರಿ ತಪ್ಪು ಕೆಟ್ಟ ಬರೆದ್ರೆ ಅವನನ್ನು ಡಿಬಾರ್ ಮಾಡ್ತಾರೆ. ಇನ್ನೂ ಪ್ರಶ್ನೆ ಬಂದರೆ ಕ್ರಿಮಿನಲ್ ಆದರೆ ಮಾಡಿಬಿಡ್ತಾರೆ. ಆ ಥರ ಆಗಬಾರ್ದು. ಅಲ್ಲ ಆಮೇಲೆ ನೋಡಿ ಅವ್ರು ಸರಿ ಅಂದರೆ ಸರಿಯೇ, ಅವರೇ ಸರಿ. ತತ್ಸೃಷ್ಟಾಯ ಸದಾ ಜೀವಾ ದೇಹಾರ್ಜೇರ್ ಜನಿಮತ್ವತಃ ನಿತ್ಯಾನಂದೈಕ ದೇಹೋಸೌ ವಿಷ್ಣು ತತ್ ಕ್ವ ಏಕತಾ ತಯೋ ಅನಯೋ. ಜ್ಞಾನಾನಂದಮಯನಾದ ದೇವರಲ್ಲಿ ಬಂದು ಹೋಗೋದಿರೋದು ಈ ಜೀವ ಇಲ್ಲಿ ತಾನೇ ತಿಳ್ಕೊಳ್ತಾನಲ್ಲ, ಇನ್ನೇನು ಪನಿಷ್ಮೆಂಟ್ ಇನ್ನೇನು ಕೊಡ್ತಾರೆ ಅವನಿಗೀಗ? ಈ ಹಗ್ಗನ ಹಾವನ್ನ ಹಗ್ಗ ಅಂತ ಮುಟ್ಟಿದ ಸಾಯ್ತಾನೋ ಇಲ್ವೋ? ಸಿಂಪಲ್. ಒಂದು ತಪ್ಪು ತಿಳುವಳಿಕೆಗೆ ಶಿಕ್ಷೆ ಇರಲೇಬೇಕಿದ್ರೆ ತಪ್ಪು ತಿಳುವಳಿಕೆ ಅರ್ಥನೇ ಇಲ್ಲ. ಮಿಥ್ಯಾ ಜ್ಞಾನೇನ ತತಮಃ ಜ್ಞಾನೇನೈವ ಪರಂಪರ. ಒಟ್ಟು ಎಲ್ಲ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋದು ಜ್ಞಾನನೇ. ಆಭೂತ ಸಂಪ್ಲವಾತ್ ಜನ್ಮ ಜೀವೇಶತ್ವಂ ಧಿಯಾನತಃ ತತಃ ಪತತ್ಯಥೋ ತಸ್ಮಾತ್ ಯಸ್ಮಾತ್ ಮುತ್ಥಾನಂ ಐವತು ಕ್ವಚಿತ್ ಚ. ಆದ್ದರಿಂದ ಆಭೂತ ಸಂಪ್ಲವಾತ್ ಜನ್ಮ, ಇರೋವರೆಗೂ ಹುಟ್ಟೋದು ಸಾಯೋದು. ಅದು ಜೀವೇಶತ್ವಂ ವಿಜಾನತಃ. ಯಾರಿಗೆ? ಜೀವನೇಶ ಅಂತ ತಿಳ್ಕೊಂಡ್ಬಿಡ್ತಾನಲ್ಲ, ಹುಟ್ಟು ಸಾವುಗಳ ಶೃಂಖಲೆಯಲ್ಲಿ ಬಿದ್ದು ಹೋಗ್ತಾನೆ. ತತಃ ಪತತ್ ಹೋಲಪ, ಆಮೇಲಾದ್ರು ಬರ್ತಾನ, ಪತತ್ ಇನ್ನೂ ಕೆಳಗೆ ಹೋಗ್ತಾನೆ, ಆಮೇಲೆ ವಾಪಸ್ ಬರೋದೇ ಇಲ್ಲ. ನಾವು ಉತ್ಥಾನಂ ನೈವ ಹಿ ಕ್ವಚಿ, ಅವನಿಗೆ ಉತ್ಥಾನ ಅನ್ನೋದೇನು ಮೇಲೆ ಕೇಳೋದು, ಉತ್ಥಿತಿ ಎಂಬುದು ಇಲ್ಲವೇ ಇಲ್ಲ. ಇಂಥ ಇದೆಲ್ಲ ಒಟ್ಟು ಹೇಳ್ತಿರೋದು ದೇವ್ರ ಮಹಿಮೆಯನ್ನು ಸರಿಯಾಗಿ ತಿಳಿದಾರೆ. ದೇವರೇ ಇಲ್ಲ ಅನ್ನೋದು ಇದೆಲ್ಲ ತನ್ನ ಮಹಿಮೆ ಅಂತ ಹೇಳ್ಕೊಳ್ಳೋದು. ಇಷ್ಟು ಅನ್ಯಾಯ ಮಾಡೋಕ್ಕೆ ಹೋಗಬಾರ್ದು. ಸಂಪ್ಲವ ಅಂದರೆ ಪ್ರಳಯ ಸಂಪ್ಲವ ಅಂದರೆ ಪ್ರಳಯ. ಏನು ಮಾಡಿದಾನೆ ಯಾರು? ಹಾಂ, ತಪ್ಪು ತಿಳುವಳಿಕೆ ಎರಡು ವಿಧ ಗೊತ್ತಾಯ್ತಾ. ಕೆಲವು ಸಹವಾಸ ಇತ್ಯಾದಿ ತಪ್ಪು ತಿಳುವಳಿಕೆ. ಇವತ್ತು ಬಟ್ಟೆ ಕೊಳೆಯಾಯ್ತು ಅಂತ ಬಟ್ಟೆ ಬಿಸಾಕ್ಬೇಕಾಗಿಲ್ಲ, ಕ್ಲೀನ್ ಮಾಡಿದ್ರೆ ಹೋಗ್ಬಿಡೋದು. ಆದರೆ ಕೊಳಕು ಬಟ್ಟೆನೇ ಆದರೆ ಬಿಸಾಕ್ಬಿಡ್ಬೇಕಷ್ಟೆ. ಆದ್ದರಿಂದ ಸಜ್ಜೀವರಿಗೂ ಕೂಡ ಇಂಥ ಭ್ರಮೆ ಇರುತ್ತೆ ಅಂತ ಆಚಾರ ಹೇಳ್ತಾರೆ. ಕೆಟ್ಟ ಸಹವಾಸ ತಿಳ್ಕೊಂಡ್ಬಿಡ್ತಾ ತಿರುಮದಲ್ಲಿ ಇರಲಿಲ್ಲ, ಅದಕ್ಕೆ ಬರ್ತಾರೆ ಆಚಾರ ಹತ್ರ. ಕೇಳಿದ ಭಾರಿ ಆಶ್ಚರ್ಯ ಆಗುತ್ತೆ, ಬಂದ್ಬಿಡ್ತಾರೆ. ಕೆಲವು ಬದಲಾಗದೆ ಹೋದವರು ಇರ್ತಾರೆ. ಆದ್ದರಿಂದ ಅದಲ್ಲ, ತಪ್ಪು ತಿಳುವಳಿಕೆ ಇದ್ದೇ ಮಾತ್ರ ಸಾಧು, ಅದರ ದಾಲ್ಢ್ಯ ಬರಬೇಕು. ಸರಿಯಾದ ತಿಳುವಳಿಕೆ ಬಂದರೆ ಸಾಧು, ದಾಲ್ಢ್ಯ ಇರಬೇಕು. ಗೊತ್ತಾಗಬೇಕು. ಹರಿಸರ್ವತ್ತು ಕೂಗ್ತಿರ್ತಾರೆ ಜೋರಾಗಿ, ಅದ್ರ ಪ್ರಕಾರ ವಿಮಾನ ರೆಡಿ ಇರಬೇಕು. ಏನಿಲ್ಲ, ಏನಿರ್ಬೇಕಲ್ಲಿ ಆ ಕೂಗೋದೆಲ್ಲ ಜ್ಞಾನ ಅಂತ ಕರೆಯೋದೇ ಇಲ್ಲ. ಏನಿರ್ಬೇಕು ಒಳಗಡೆಯಿಂದ ಬರಬೇಕು. ಊಟ ಆಯ್ತು ಅಂತ ಹೇಳ್ಕೊಂಡು ಹೇಳ್ತು ಹೊಟ್ಟೆ ತುಂಬುತ್ತಾ? ಬೇಕೊಂಡು ಹೊಟ್ಟೆ ತುಂಬಿದ್ದೆ ಹಾಗೆ. ಹೊಟ್ಟೆ ತುಂಬಿದ್ದು ಗುರುತೇನು? ಅವನ ಪ್ರಸನ್ನತೆ ಆ ಥರ ಇರ್ತದೆ. ಅದಕ್ಕೆ ಅದರಿಂದ ಟೆಸ್ಟ್ ಅಲ್ಲ ಅದು. ಎಂಥ ತಪ್ಪನ್ನು ಕೂಡ ಅಜ್ಞಾನದ ಅವಸ್ಥೆಯಲ್ಲಿ ಜೀವ ಮಾಡಬಹುದು. ಆದರೆ ಎಲ್ಲಿ ತಪ್ಪು ಅಂತ ತಕ್ಷಣ ತಿಳ್ಕೊಂಡ್ಬಿಡ್ತಾರೆ ನಾವು. ಗೊತ್ತಾಯ್ತಾ? ತಿದ್ಕೊಂಡ್ಬಿಟ್ಟು ಉದ್ಧಾರ ಆಗ್ತದೆ. ತಿದ್ಕೊಳ್ಳೋದು ಅವರಿಗೆ ಎರಡು, ಒಪ್ಕೊಳ್ಳೋದು ತಯಾರಿಲ್ಲ ತಪ್ಪನ್ನು, ತಿದ್ಕೊಳ್ಳೋದಕ್ಕೆ ಎಂದೂ ತಯಾರಿಲ್ಲ. ಇದು ದೋಷ. ತಪ್ಪು ಮಾಡದೇ ಇರಬೇಕೆ ರುಜುಗಳಿಗೆ ಮಾತ್ರ. ಉಳಿದವರಿಗೆ ತಪ್ಪು. ರಜ್ಜುನೂ ಇಷ್ಟಪಟ್ಟಿಲ್ಲ. ಏನಂತ ಹೇಳಿದ? ನನ್ನ ಮುಂದೆ ಕೃಷ್ಣ ಇಲ್ಲಿ ಅಂತ ಹೇಳ್ತಾರೆ. ಕೃಷ್ಣ ಇದ್ದ ತಿಳ್ಕೊಬೇಕ್ಯಾರ. ನಾವು ಎಷ್ಟು ದೊಡ್ಡವರು ಗೊತ್ತಾಯ್ತು, ಸಾವಿರ ಬಂದಿದ್ದೇವೆ. ಅದು ತಾತ್ಕಾಲಿಕ. ದೇವರ ತಕ್ಷಣ ಏನು ಮಾಡ್ತಾನೆ? ಕಟ್ ಮಾಡಿ ಜ್ಞಾನ ಕೊಡ್ತಾನೆ. ಉಳಿದವರಿಗಾರ ಕೊಡೋದಿಲ್ಲ. ಅದಕ್ಕೆ ಒಂದೇ ಜನ್ಮದಲ್ಲಿ ಡಿಸೈಡ್ ಆಗಲ್ಲ, ಯಾವುದು ನೆನ್ಪಿಟ್ಕೊಂಡಿರ್ಬೇಕು. ಒಂದೇ ಜನ್ಮ ಡೆಸಿಸಿವ್ ಅಲ್ಲ. ಆದ್ದರಿಂದ ನಾವೇನು ತೀರ್ಮಾನ ಮಾಡಿದವರು ಈಗ ಈ ಮಠಕ್ಕೆ ಸೇರಿದ್ದೇವೆ, ಗ್ಯಾರಂಟಿ ಮೋಕ್ಷ, ಈ ಥರ ತಗೊಳ್ಳೋಕೆ ಹೋಗಬಾರ್ದು. ಏನೂ ಆಗಬೇಕಾಗಿಲ್ಲ. ದುರ್ಯೋಧನ ಎಲ್ಲಿದ್ದಾನೆ? ಒಂದೇ ಅಣ್ಣ ತಮ್ಮಂದರು, ಒಂದೇ ವಂಶ, ಯಾವ ವ್ಯತ್ಯಾಸನೂ ಇಲ್ಲ. ದಿನ ಬೆಳಗಾರೆ ನೋಡ್ತಾ ಇದ್ದಾರೆ. ನಾವು ವಾಯುಸ್ಥಿತಿ ಹೇಳ್ತೇವೆ ಅಷ್ಟೇ. ನೋಡ್ತಾ ಇದ್ದಾನೆ ಡೈಲಿ. ಅವನು ಕೃಷ್ಣನ ಬೇರೆ ನೋಡ್ತಾನೆ. ಎಲ್ಲಿಗೋದ? ಒಂದೇ ಮನೆಯಲ್ಲಿ
ಅದರಿಂದ ಒಂದು ಮನೆಯಲ್ಲಿ ಈಗ ಆಗ್ಬೇಕಾದ್ರೆ ಒಂದು ಸಂಸ್ಥೆ ಸೇರಿದ ತಕ್ಷಣ ಇದಾಗ್ಬಿಡ್ತಾನ, ಸಾಧ್ಯ ಇಲ್ಲ. ಸಂಸ್ಥೆಯವ್ರು ಹೊರಗೆ ಹಾಕ್ಬೇಕು. ಆ್ಯಕ್ಚುಲಿ ತಪ್ಪು ಮಾಡಿದಾಗ ಹಾಗಲ್ಲ, ನಮ್ಮ ಸಂಸ್ಥೆ ಕಡಿಮೆ ಆಗಬಾರ್ದು ಅಂತೇಳಿ ವೋಟಿಂಗ್ಗೋಸ್ಕರ ಮಾಡ್ತಾರಲ್ಲ, ವೋಟಿಂಗ್ ಟ್ಯಾಕ್ಟಿಕ್ಸ್ ಡೆವಲಪ್ ಮಾಡಿದಾಗ ನಮ್ಮ ಶಿಷ್ಯರ ಸಂಖ್ಯೆ ಜಾಸ್ತಿ ಇದೆ. ಅದು ಲೆಕ್ಕನೇ ಇಲ್ಲ. ಒಬ್ಬರೇ ಇದ್ರೆ ಸಾಕು, ಜಾಸ್ತಿ ತೊಗೊಂಡು ಏನು ಮಾಡ್ತೀರಿ, ದೊಡ್ಡ ದೊಡ್ಡ ಕೋರ್ಸಿಗೆ ಜಾಸ್ತಿ ಜನ ಇರೋದೇ ಇಲ್ಲ. ಗೊತ್ತಾಯ್ತಾ? ಕೆಲವು ಪಿ ಜಿ ಕೋರ್ಸಲ್ಲೇ ತುಂಬ ಕಡಿಮೆ ಇರ್ತಾರೆ, ಕೆಲಸಕ್ಕೆ ಒಂದೆರಡು ವರ್ಷ ಇರೋದೇ ಇಲ್ಲ. ಅದಕ್ಕೋಸ್ಕರ ಮತ್ತೆ ಕಾದು ಮತ್ತೆ ಸೇರಿಸ್ಬೇಕು. ಅಂದರೆ ದೊಡ್ಡಷ್ಟಕ್ಕೆ ಇರೋದು ನಂಬರ್ ಅನ್ನೋದು ಅಲ್ಲೇ ಇಲ್ಲ. ಈ ಭ್ರಮೆ ಬಿಟ್ಬಿಡ್ಬೇಕು ನಾವು. ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಒಬ್ಬನೇ ಸಾಕು. ಅದನ್ನೆಲ್ಲ ಯೋಚನೆ ಮಾಡಿದ್ದೇನೆ. ತುಂಬ ಜನಗಳು ಇದಕ್ಕೆ ಭ್ರಮೆಗೊಳಗಾಗಬಾರ್ದು. ಅದು ರಾಜಕಾರಣ ನಿರ್ವಾಹ ಇಲ್ಲ, ಕಾನ್ಸೆಪ್ಟ್ ಆ ಥರ ಮಾಡಿಲ್ಲ, ನಮ್ಗೆ ಸಂಬಂಧಪಟ್ಟಿಲ್ಲ. ಅದು ಏನು ಮಾಡ್ಬೇಕು ನಾವೀಗ? ನಾವು ಕ್ವಾಲಿಟಿ ಅಷ್ಟೇ ಮೇಂಟೈನ್ ಮಾಡಬೇಕು. ಅವ್ರು 6 ಜನ ಬಂದಿದ್ದಾರೆ, ಪ್ರಶ್ನೆ ಕೇಳಬೇಕು. ಸುಮ್ಮನೆ ಪಾಠ ಹೇಳಬಾರ್ದೆ. ಒಂದಷ್ಟು ಇರಿ, ನಿಮ್ಮ ಒಪ್ಕೊಂಡ್ರೆ ತೊಗೋತೀನಿ, ನಂಗೆ ಗೊತ್ತಿದ್ರೆ ಹೇಳ್ತೀನಿ. ಎರಡೆರಡು ಯಾಕೆ ಹೇಳಬೇಕು? ನಾನು ಭಾಳ ಪವಿತ್ರ, ಎಲ್ಲ ಗೊತ್ತಿದೆ ಅಂತ ಹೇಳೋದೊಡ್ಡ ಶಕ್ತಿ ಯಾರಿಗೂ ಇಲ್ಲ. ಜೈತಿರ್ತು ಬೆಸ್ಟ್ ಎಕ್ಸಾಂಪಲ್. ಸುಧಾ ನೀವು ಅಲ್ಟಿಮೇಟ್ ಅಂತ ಓದೋದಾದರೆ ಅವರಿಂದ ಶಬ್ದ ದರ್ಗೇನು ಬರೋದಿಲ್ಲ ಅಂತೆ. ಅದಿಲ್ಲದೆ ಇದ್ರೆ ಗೆಲ್ಲೋದು ಸಾಧ್ಯ ಇಲ್ಲ. ಇದೆಲ್ಲ ಯೋಚನೆ ಮಾಡೋದು ಜಾತಕ್ಕಿರ ಅಂತ ಓದೋದಷ್ಟೇ ಮುಖ್ಯ ಅಲ್ಲ, ಅದು ಅರಗಿಸ್ಕೋಬೇಕು. ಶಬ್ದಗಳು ಅರಿಸ್ಕೊಂಬಂದರೆ ತಾಲಿ ಇಲ್ಲಿರುತ್ತೆ, ಬಂದರೆ ಒಳಗೆ ಬರಬೇಕು. ಇದು ಅದೇ ತಲೆ ತುಂಬ ಅನ್ನದ ಮುಳುಗಿದ್ರು ಕೂಡ ಏನು ಉಪಯೋಗ ಇಲ್ಲ. ಬದಲು 4 ತೂತಿಂದ ಶಕ್ತಿ ಬಂದ್ಬಿಡ. ತುಂಬ ಓದಿ ಏನು ತಿಳ್ಕೊಳ್ಳೋದು ಇರೋದಕ್ಕಿಂತ ಸ್ವಲ್ಪ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ದೀಕ್ಷೆ ಇದ್ದರೆ ಒಳ್ಳೆ ಜ್ಞಾನ ಬರುತ್ತೆ. ಧಾತೂಪಪ್ಲವ ಆಸನ್ನೇ ಅವ್ಯಕ್ತಂ ದ್ರವ್ಯ ಗುಣಾತ್ಮಕಂ ಅನಾದಿನಧನ ಕಾಲು ಅವ್ಯಕ್ತಾಯ ವಿಕರ್ಷತಿ. ಕೊನೆಗೆ ಪ್ರಳಯ ಹಾಗಾಗುತ್ತೆ ಅಂದರೆ ಕಾಲ ಬಂತೀಗ. ಧಾತೂಪಪ್ಲವ ಎಲ್ಲ ವಾಪಸ್ ಹೋಗೋ ಪ್ರಸಂಗ ಬಂದಿದೆ ಈಗ. ಆಸನ್ನೇ ಅವ್ಯಕ್ತಂ ದ್ರವ್ಯ ಗುಣಾತ್ಮಕಂ, ದ್ರವ್ಯ ಗುಣದ ಅವ್ಯಕ್ತ ತತ್ವ. ಅನಾದಿ ನಿಧನ ಕಾಲ, ಈ ಅವ್ಯಕ್ತಾಯ ವಿಕರ್ಷ, ಕಾಲ ಎಳಿತಾ ಇದೆ. ಕಾಲದೊಳಗಿದ್ದು ಪರಮಾತ್ಮ ಅದನ್ನೀಗ ಎಲ್ಲ ವಾಪಸ್ ಆಗ್ತಾ ಇದ್ದಾನೆ. ಅದ ಅನಾದಿ ನಿಧನ ಧಾತ ಅನಾದಿ ನಿಧನ ಕಾಲ ಅಂತ ಹೇಳಿದ್ರೆ ಪರಮಾತ್ಮ. ಈ ಕಾಲ ಅಲ್ಲ, ಕಾಲ ಶಬ್ದ ವಾಚ್ಯ. ವಿಶ್ವಾಸದ ಕಾಲ ಅಂತ ಬಂದಿಲ್ವೇ? ಪರಮಾತ್ಮ ಏನು ಮಾಡ್ತಾನೆ? ಎಲ್ಲ ಉಪಸಂಹಾರ ಮಾಡಕ್ಕೆ ಹೊರಡ್ತಾನೆ. ಧಾತ ಅಂದರೆ ಧಾರಣ ಪೋಷಣ ಕರ್ತ, ಧಾತ ವಿಧಾತ. ವಿಷ್ಣು ಸಹಸ್ರನಾಮ, ವಿಷ್ಣು ಅಂತ ಅರ್ಥ. ಕಾಲಾಖ್ಯ ಕರಣಾದ್ ವಿಷ್ಣು ವ್ಯಕ್ತಂ ಅವ್ಯಕ್ತತಾಂ ನಯನ್. ದೇವರಿಗೆ ಕಾಲ ಅಂತ ವಿಷ್ಣು ಸಹಸ್ರನಾಮ ಭಾಷ್ಯ ಇದೆ. ಕಾಲಾಖ್ಯ ಕರಣಾತ್ ವಿಷ್ಣು, ಎಲ್ಲವನ್ನು ಒಟ್ಟುಗೂಡಿಸ್ತಾನೆ. ಏನೇನು ಕೆಲಸ ಮಾಡೋಕ್ಕೋ ಮಾಡ್ತಾನೆ. ಯೂನಿಯನ್ ಕ್ರಿಯೇಟ್ಸ್ ಯೂನಿಯನ್. ಆದ್ದರಿಂದ ಅದು ಕಾಲ ಅಂತ ಹೆಸರಿದೆ. ಕರಣಾದ್ ವಿಷ್ಣು ವ್ಯಕ್ತಂ ಅವ್ಯಕ್ತತಾಂ ನಯನ್. ವ್ಯಕ್ತಂ ಅವ್ಯಕ್ತತಾಂ ನಯನ್, ಅವ್ಯಕ್ತವನ್ನು ಕಂಟ್ರೋಲ್ ಮಾಡೋದು. ವ್ಯಕ್ತ ಅಂತಲೂ ದೇವರಿಗೆ ಹೆಸರಿದೆ. ಅವ್ಯಕ್ತನೂ ಹೌದು, ವ್ಯಕ್ತನೂ ಹೌದು, ಕಾಲ ಹೌದು, ಎಲ್ಲ ಹೆಸರು ದೇವರಿಗೆ ಬರುತ್ತೆ. ತಥೋ ವಿರಾಜಮತ್ಸೃಜ್ಯ ವೈರಾಜ ಪುರುಷೋ ನೃಪ ಅವ್ಯಕ್ತಂ ವಿಶತೆ ಸೂಕ್ಷ್ಮಂ ನಿರಿಂಧನ ಇವಾನಲಃ. ಆಗ ಬ್ರಹ್ಮದೇವರು ಏನು ಮಾಡ್ತಾರೆ? ಸೃಷ್ಟಿ ಕೆಲಸ ಏನೂ ಇಲ್ಲ ಈಗ. ಅವ್ರು ಏನು ಮಾಡ್ತಾರೆ? ಈಗ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಹೇಗೆ ಅಂತಾರೆ, ನಿರಿಂಧನ ಇವಾನಲಃ. ಎಲ್ಲಿವರೆಗೂ ಅಗ್ನಿ ಉರಿಯುತ್ತೆ? ಸೌದೆ ಇರೋವರೆಗೆ. ನಮಗೆ ಅದು ಗೊತ್ತಿಲ್ಲ. ಕರೆಂಟ್ ಸಪ್ಲೈ ಇರೋವರೆಗೂ. ಸ್ವಿಚ್ ಆಫ್ ಅಂದರೆ ಮುಗಿದೋಯ್ತು ಅಷ್ಟು. ಫಸ್ಟ್ ಏನು ನಮ್ಮ ಕೆಲಸ ಇಲ್ಲ, ಸೃಷ್ಟಿ ಕೆಲಸ ಮುಗಿದೋಯ್ತು ಅಂತ ವೈಂಡ್ ಅಪ್ ಮಾಡಿಬಿಡ್ತಾರೆ. ವಾರಿಣ ಹೃತಗಂಧಾ ಭೂಹು ಸಲಿಲತ್ವಾಯ ಕಲ್ಪತೆ. ನೋಡಿ ಹೇಗೆಲ್ಲ ವಾಪಸ್ ಹೋಗುತ್ತೆ ಹೇಳ್ತಾರೆ. ಸೃಷ್ಟಿ ಹೇಗಿದೆ? ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ. ರಿವರ್ಸ್ ಪ್ರೊಸೆಸ್. ಈಗ ಮಧ್ಯ ಯಾವುದು ಎಷ್ಟಾಗಬೇಕೀಗ? ಲಾಸ್ಟ್ ಬಂದಿದ್ದು ಫಸ್ಟ್ ಹೋಗ್ಬೇಕು. ಶೀಶದಲ್ಲಿ 50 ಗೋಲಿ ಹಾಕಿದರೆ ನೀವು ಫಸ್ಟ್ ಹಾಕಿದ ಗೋಲಿ ಕೊನೆಯೇ ವಾಪಸ್ ಬರೋದು. ಒಂದೊಂದೇ ಹಾಕಿರ್ತೀರಿ, ತೆಗಿಲಿಕ್ಕೆ ಬರೋದೇ ಇಲ್ಲ. 100 ಜಾಗ ಅಲರ್ಟ್ಸ್ ಮೇಲೆ ತರೋದು. 1 by 1 ಹಾಕಿ ಆರ್ಡರ್ ಪ್ರಕಾರ ಹಾಕಿದರೆ ಫಸ್ಟ್ ಬಂದಿದ್ದು ಲಾಸ್ಟು, ಲಾಸ್ಟ್ ಬಂದಿದ್ದು ಫಸ್ಟ್. ಅದಕ್ಕೆ ವಿಕ್ರಮೇಣ ಲಯ. ಲಯ ಮತ್ತು ಯಾವುದ್ರಲ್ಲಿ ಹೋಗುತ್ತೆ? ಯಾವೆಲ್ಲ ತೆಗಿಬೇಕು, ಕೆಲಸದಿಂದ ತೆಗಿಬೇಕಾದ್ರೂ ಹಾಗೇನೆ. ಹೇಗೆ ತೆಗಿತಾರೆ? ಕಂಪ್ನಿ ಕೊಡ್ಬೇಕಾದ್ರೆ ಫಸ್ಟ್ ಲೇಟೆಸ್ಟ್ ಹೊಸದಾಗಿ ಸೇರಿದ್ರೆ ಮೊದಲು ತೆಗಿತಾರೆ, ಮೊದಲೇ ಇಟ್ಕೊಂಡ್ಬಿಡ್ತಾರೆ. ಈಗ ಬದಲಾಗಿ ಬಿಟ್ಟು ತೆಗೆದುಬಿಡ್ತಾರೆ ಫಸ್ಟ್. ಈ ಕಾಲ ಬದಲಾಗಿದೆ. ಆದ್ದರಿಂದ ಅವ್ರಿಗೆ ಸೀನಿಯರ್ಸಿಂದ ಉಪಯೋಗ ಇಲ್ಲ, ಜೂನಿಯರ್ಸಿಂದ ಉಪಯೋಗ ಜಾಸ್ತಿ ಇರೋದು. ಅವ್ರ ಅನುಭವ ಪ್ರಶ್ನೆ ಇಲ್ಲ. ಚೇಂಜ್ ಆಗಿ ಅನುಭವ ಅಂತ ಬಂದಾಗ ಅಪ್ಡೇಟ್ ಆಗ್ತಾನೆ ಇದ್ಮೇಲೆ ಅನುಭವ ಕೌಂಟ್ ಆಗೋದಿಲ್ಲ. ವ್ಯಕ್ತಂ ವ್ಯಕ್ತಾಂ ಅವ್ಯಕ್ತತಾಂ ನಯನ್. ತಥೋ ಇವ ರಾಜ ಒಂದು ಭೂಮಿ ಹೋಗುತ್ತೆ. ಭೂಮಿ ಹೇಗೆ ಹೋಗುತ್ತೆ? ಈಗ ಮಾತ್ರ ಅದ್ರಲ್ಲಿ ಲಯ ಆಗಬೇಕು. ಅಲ್ಲಿಂದ ಹುಟ್ಟಿದೆ, ಅದರಿಂದ ವಾಪಸ್ ಹೋಗ್ಬೇಕು. ತಥೋ ವಿರಾಜಮತ್ಸೃಜ್ಯ ವಾರಿಣ ಧೃತಗಂಧಾ ಭೂಹು ಸಲಿಲತ್ವಾಯ ಕಲ್ಪತೆ. ನೀರಿನ ಲಯ. ನೀರಿನ ಲಯ ಅಂದ್ರೇನು? ತುಂಬ ಶ್ಲೋಕ ಇದೆ ಇದರಲ್ಲಿ. ಆಗ 100 ಎಲ್ಲ 24 ತತ್ವನೂ ರಿವರ್ಸ್ ಬಸ್ಸು ವಾಪಸ್ ಹೋಗೋದು. 24 ಅನೇಕ ಅವ್ಯಕ್ತ ಸೇರಿಬಿಡುತ್ತೆ.
ಅದಕ್ಕೆ ಹೇಳ್ತಾರೆ ವಾರಿಣ ಹೃತಗಂಧಾಪೂಹು ಸರಿಳತ್ವಾಯ ಕಲ್ಪತೆ. ಆಗ 100 ವರ್ಷ ಒಂದು ಹನಿ ಮಳೆ ಬರೋದಿಲ್ಲ, 100 ವರ್ಷ ಒಂದು ಹನಿ ಮಳೆ ಬರೋದಿಲ್ಲ. ಅಷ್ಟೇ ಅಲ್ಲ, ಹುಟ್ಟಿ ಸೂರ್ಯ ಮುಳುಗೋದೇ ಇಲ್ಲ, ಒಂದು ನಿಂತೋಗ್ಬಿಡುತ್ತೆ. ಎಷ್ಟು ಬರ್ನ್ ಆಗ್ಬೇಕು. ಹೇಗೆ ಭೂಮಿ ಸುಟ್ಟೋಗುತ್ತೆ ಅಂದರೆ ರೆಡ್ ಹಾಟ್ ಐರನ್ ಕಂಡ ಕಾಣುತ್ತೆ ಅಂತ ಭೂಮಿ ಎಲ್ಲ ಸುಟ್ಟು ಯಾವ್ಯಾವುದೂ ಇಲ್ಲ, ಪೂರ್ತಿ ರೀಸೈಕಲಿಂಗ್ ಹೋಗುತ್ತೆ. ಅವಾಗ ಏನು ದೋಷ ಇರೋ ಚಾನ್ಸಸ್ಸೇ ಇಲ್ಲ. ಅದೇನಾಗುತ್ತೆ ಅದಕ್ಕೆ ಆಮೇಲೆ 100 ವರ್ಷ ಮಳೆ ಬರುತ್ತೆ. 100 ವರ್ಷ ಎಂಥ ಮಳೆ ಗೊತ್ತಾ? ಆನೆ ಸೊಂಡಿನ ಗಾತ್ರದ ಹನಿ ಬಿಟ್ಟು ಇನ್ಯಾವುದಿರ್ಬೇಕು, ದೊಡ್ಡ ಮಳೆ ಬಂದರೆ ಮಳೆ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅವಿನ ಆನೆ ಸೊಂಡಿನ ಗಾತ್ರ ಏನು ಬರೋದಿಲ್ಲ, ಎಲ್ಲ ಪೂರ್ತಿ ಹೋಗ್ಬಿಡುತ್ತೆ. ಭೂಮಿ ಎಲ್ಲ ಕರಗಿ ಮೆಲ್ಟಾಗಿ ಹೋಗ್ಬಿಡುತ್ತೆ. ಮಹಾಪ್ರಳಯ ಇದರಲ್ಲೇ ಆಗಲ್ಲ, ಇವರೆಲ್ಲ ಪ್ರಳಯ ಈಗ ಆಗೋದೇ ಇಲ್ಲ. ಕೆರಡೋರು ಹೋಗಿದ್ದಾರೆ, ಹೊರತು ಇದಕ್ಕೆ ಅದಿಲ್ಲ. ಮಾರ್ಕಂಡೇಯ ಪರಮಾತ್ಮ ಸೃಷ್ಟಿ ಮಾಡೇ ತೋರಿಸ್ತಾನೆ, ದೇವರ ಶಕ್ತಿ ಅದು, ಸೃಷ್ಟಿ ಮಾಡೇ ತೋರಿಸ್ತಾನೆ ದೇವರು. ಮಾಕಲ್ಲ ಅದು, ಮಾಕ್ ಯುದ್ಧ ಅಂತ ಮಾಡಿದ್ರು, ಹಾಗಲ್ಲ, ರಿಯಲ್ಲೇ ತೋರಿಸ್ತೀವಿ. ದೇವರ ಶಕ್ತಿ ಇದು. ಉಳಿದ ಜಗತ್ತು ಹಾಗೆ ಇರಬೇಕು, ಇವರೊಬ್ಬರಿಗೆ ಪ್ರಯೋಗ ಕಾಡಬೇಕು. ಎಷ್ಟು ವಿಶೇಷ ಅಲ್ಲೇನದು, ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ. ಕೆಲವರು ಸುಳ್ಳು ಸೃಷ್ಟಿ ಅಂದ್ಬಿಡ್ತಾರೆ. ಎಂದು ದೇವ್ರ ಸುಳ್ಳು ಸೃಷ್ಟಿ ಮಾಡೋದಿಲ್ಲ. ಸುಳ್ಳು ಸೃಷ್ಟಿ ಮಾಡೋರು ಯಾರು? ಉದಾಹರಣೆಗೆ ರಾತ್ರಿ ಅಷ್ಟೇ ಊಟಕ್ಕೆ ಯಾರೋ ಬಂದ್ಬಿಟ್ಟು ಗೆಸ್ಟ್ ಬಂದ್ಬಿಟ್ರು, ಸಪ್ರೇಟ್ ಅಷ್ಟೇ ಅಡುಗೆ ಮಾಡಿಸೋದಿಲ್ಲ. ಅಷ್ಟೇ ಸಿಂಪಲ್ ಅದು. ದೇವತೆ ಇದೆ, ಅವರೊಬ್ಬರಿಗೆ ಬೇರೆ ಅಡುಗೆ, ಇವರೊಬ್ಬರಿಗೆ ಬೇರೆ ಪ್ರಳಯ. ಅವರೆಲ್ಲ ಪೂರ್ತಿ ಅನುಭವ ಇರಬೇಕು, ಏನು ಇಲ್ಲದ ಕಾಣಿಸ್ಲೇಬಾರ್ದು. ಇದು ಭಾರಿ ದೊಡ್ಡ ಕೆಲಸ, ಮಾಡೋದು ಸಾಧ್ಯನ ಈಗ. ಎಷ್ಟು ಆಶ್ಚರ್ಯ ನೋಡಿ. ಸುಮ್ಮನೆ ಎಲ್ಲೋ ಖಾಲಿ ಬಿದ್ದು ರಕ್ತ ಸೋರಿದು ಸತ್ತೋಗ್ಬಿಡ್ತಾನೆ, ಇವರೇ ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಇನ್ನೊಂದಕ್ಕೆ ಜಾಯಿನ್ ಮಾಡಿಬಿಟ್ಟು ಎಲ್ಲ ಮಾಡಿ ಮತ್ತೆ ಜೋಡಿಸ್ತಾರೆ. ಅದೆಲ್ಲ ಯಾರಿಗೆ ಸಾಧ್ಯ? ಅವನು ಉಸಿರಾಡ್ತಾನೆ ಇರ್ತಾನೆ, ಕೆಲಸ ಅವನೇ ನೋಡ್ತಿರ್ತಾನೆ, ಆಪರೇಷನ್ ಆಗೋದಿಲ್ಲ. ಅಷ್ಟು ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ. ಆದರೆ ಅದು ಎಲ್ಲರಿಗೂ ಮಾಡೋಕ್ಕೆ ಬರೋದಲ್ಲ. ಯಾರಿಗೆ ಅದು? ಎಕ್ಸ್ಪರ್ಟ್ ವೈದ್ಯನಾಗಬೇಕು, ಎಲ್ಲರಿಗೂ ಸಾಧ್ಯ ಇಲ್ಲ. ದೇವರು ವೈದ್ಯ ಆದ್ದರಿಂದ ದೇವರು ಬರಲಾರದ್ದೇ ಇಲ್ಲ. ದೇವರಿಗೆ ಬರೋದಿಲ್ಲ ಅಂದರೆ ದೇವರಲ್ಲ. ಮುಂದೆ ಹೇಳ್ತಾರೆ, ಸಲಿದಂ ತದ್ಧೃತರಸಂ ಜ್ಯೋತಿಷ್ವಾಯು ಉಪಕಲ್ಪತೆ. ಕೊನೆ ನೀರೆಲ್ಲ ಕೂಡ ಆವಿಯಾಗಿಬಿಟ್ಟು ಏನಾಗುತ್ತೆ, ಅಗ್ನಿ ವಾಪಸ್ ಹೋಗ್ತಾ ಹೋಗಿ ಬರೀ ಆಕಾಶ ಸ್ಥಿತಿ ಬಂದಿಲ್ಲ. ಅವ್ಯಕ್ತಂ ವಿಶತಿ ಇತ್ಯುಕ್ತ ತಸ್ಯ ವಿಸ್ತಾರೋ ವಾರಿಣ ಹೃತಂಗ್. ಮೊದಲೇನು ಹೇಳಿದರು? ಅವ್ಯಕ್ತಕ್ಕೆ ಹೋಗುತ್ತೆ ಅಂದರು. ಆಮೇಲೆ ಹೇಳ್ತಾರೆ, ನೋಡೋದು ಸುಮ್ಮನೆ ಓದ್ಬಿಟ್ರೆ ಏನು ಅನಿಸುತ್ತೆ ನಿಮಗೆ? ಅವ್ಯಕ್ತ ಮೊದಲು ಹೋಯ್ತು, ಎಲ್ಲ ಆಮೇಲೆ ಹೋದ್ವು ಅಂತೇಳಿ. ಈಗೆಲ್ಲ ಸೇರ್ಬೇಕಾದ್ದೇ ಅವ್ಯಕ್ತಕ್ಕೆ, ಗೊತ್ತಾಯ್ತಾ? ಆದ್ದರಿಂದ ಮೊದಲು ಚಿಕ್ಕದಾಗಿ ಹೇಳಿ ವಿಸ್ತಾರ ಮಾಡಿದರು ಅಂತ. ಅವ್ಯಕ್ತತ್ವಕ್ಕೆ ಹೋಯ್ತು ಅಂತ ಹೇಳಿಬಿಟ್ಟು ಮೈಸೂರಿಗೆ ಹೋದರು, ಆಮೇಲೆ ರೂಟ್ ಹೇಳ್ತಾ ಇದ್ದಾರೆ ಅಷ್ಟೇ. ಹೇಗೆ ರೂಟ್ ಅಂತ ಹೇಳ್ತಾರೆ. ಮೈಸೂರಿಗೆ ಹೋದ್ಮೇಲೆ ಮತ್ತೆ ಚನ್ನಪಟ್ಟಣ ಶುರುವಾಗಲ್ಲ ರೂಟು, ಹೋಗಿ ಆಯ್ತದೆ. ಈಗ ಯಾವ ರೂಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ಸಂಕ್ಷೇಪ ವಿಸ್ತಾರ ವಾಕ್ಯ ನೋಡಿ ಹೇಗಿದೆ. ನಾನು ಯಾವಾಗಲೂ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋದು ಏನೇನು ಮಾಡಿಬಿಡ್ತಾರೆ ಅಂದರೆ, ಭಾಗವತ ಮೊದಲೇ ವ್ಯಕ್ತತ್ವ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ಆಮೇಲೆ ಹೇಳ್ತಾರೆ. ಆದ್ದರಿಂದ ಲಯಕ್ರಮ ಹೀಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ವ್ಯತ್ಯಾಸ ಗೊತ್ತಿರಬೇಕು. ಈ ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಫ್ಲ್ಯಾಶ್ ಬ್ಯಾಕ್ ಮಾಡೋ ಅಭ್ಯಾಸ ಇಲ್ಲದವರಿಗೆ ಇವನು ಮುದುಕ ಈಗ ಸಣ್ಣ ಹುಡುಗದೆಲ್ಲ ತೋರಿಸ್ತಾ ಇರ್ತಾರೆ. ಏನು ಡೈರೆಕ್ಟ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇವ್ರು ಕನ್ಫ್ಯೂಸ್ ಆಗಿರ್ತಾರೆ. ಅದು ತೋರಿಸ್ಬೇಕು, ಸುಮ್ಮನೆ ಮುಖ ತೋರಿಸ್ತಾ ಚೇಂಜ್ ಮಾಡ್ಬಿಡ್ತಾರೆ. ಅವ್ನ ನೆನಪಿಗೆ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಶುರುವಾಗ. ಎಷ್ಟೋ ಸತ್ಯ ಕೊನೆಯ ಸೀನ್ ಮೊದಲು ತೋರಿಸಿ ಇಡೀ ಸಿನಿಮಾ ಆಮೇಲೆ ತೋರಿಸಿರ್ತಾರೆ. ಭಾಳ ಫಸ್ಟ್ ಸೀನ್ ಹೋಗ್ತಾ ಮುಗಿಸ್ಬಿಡ್ತಾರೆ, ಗೊತ್ತಾಯ್ತಾ? ಕೆಲವು ಅವಾಗೇನಾಗ ಆ ರೀತಿ ತೋರಿಸಿದಾಗ ಎಫೆಕ್ಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಅದು ತೋರಿಸೋದ್ರಿಂದ. ಅದು ದೃಶ್ಯದಲ್ಲಿ ಇಲ್ಲೂ ಹಾಗೇನೆ ಹೇಳೋದ್ರಲ್ಲಿ ವೇದವ್ಯಾಸರ ದೃಶ್ಯಕ್ಕಾಗೇನೋ ಹೌದು, ಇದು ಕೆಡ್ತಾ ಇದ್ದರೆ ಕಣ್ಣಿಗೆ ಕಂಡಾಗಿರ್ಬೇಕು, ಆ ರೀತಿ ಬರೀತಾರೆ. ಆದ್ದರಿಂದ ಮದ್ದು ಅವ್ಯಕ್ತಮಿಸಿ ಇತಿ ಉಕ್ತ ತಸ್ಯ ವಿಸ್ತಾರೋ ವಾರಿಣ ಹೃತಗಂಧ ಇತ್ಯಾದಿ. ಇದು ವಿಸ್ತಾರ. ಯಾಕೆ ಹೇಗೆ ಹೇಳ್ತಾರೆ ಅಂದರೆ, ಜ್ಞಾನಿಗಳು ಮಾಡೋದೇ ಹಾಗೆ. ಸಂಕ್ಷೇಪ ವಿಸ್ತಾರಾಭ್ಯಾಂತು ಕಥೆಯಂತಿ ಮನೀಷಿಣಃ. ಸಂಕ್ಷೇಪ ವಿಸ್ತಾರ, ಸಂಕ್ಷೇಪ ಅಂದರೆ ಕಂಟೆಂಟ್ಸ್ ಕೊಡ್ತಾರೆ, ಸಂಕ್ಷೇಪವಾಗಿರೋ ಇಂಡೆಕ್ಸ್ ಕೊಡ್ತಾರೆ, ಮಧ್ಯದಲ್ಲಿ ವಿಷಯ ಇರುತ್ತೆ. ವೇದವ್ಯಾಸ ಕೊಟ್ಟ ಪದ್ಧತಿ. ಸಂಕ್ಷೇಪ ವಿಸ್ತಾರಾಭ್ಯಾಂತು ಕಥೆಯಂತಿ ಮನೀಷಿಣಃ ಬಹುವಾರ ಸ್ಮೃತೇಸ್ತಸ್ಯ ಫಲಸ್ಯ ಫಲ ಬಾಹುಲ್ಯ ಕಾರಣಾತಿಥಿ ಶಬ್ದ ನಿರ್ಣಯ. ಈ ರೀತಿ ಅನೇಕ ಸರ್ತಿ ಕೇಳ್ತಾ ಹೋದಂತೆ ಜ್ಞಾನ ದೃಢವಾಗೋದ್ರಿಂದ ಅವನಿಗೆ ಸಿದ್ಧಿ ಜಾಸ್ತಿ ಬರುತ್ತೆ. ಅದಕ್ಕಾಗಿ ಹಾಗೆ ಹೇಳ್ತಾರೆ. ನಮ್ಮಲ್ಲೂ ಅಷ್ಟೇ, ಗೊತ್ತಾಯ್ತಾ? ಈ ಎಪಿಟಮೈಸ್ ಇಸ್ ದಿ ಫಾಲೋಯಿಂಗ್. ಒಂದು ಪ್ಯಾರ ಕೊಟ್ಟು ಇದು 1/3 ಎಪಿಟಮ್ ಮಾಡೋ ಅಂತ ಕೇಳುತ್ತೆ. ಒಂದು ವಾಕ್ಯ ಕೊಟ್ಟು ವಿಸ್ತಾರ ಮಾಡುವಂತ ಕೊಡ್ತಾರೆ ಪರೀಕ್ಷೆಗೆ. ಎಕ್ಸ್ಪ್ಲೈನ್ ದಿ ಫಾಲೋಯಿಂಗ್. ಇದು ಎಪಿಟಮೈಸ್ ದಿ ಫಾಲೋಯಿಂಗು, ಎಕ್ಸ್ಪ್ಲೈನ್ ದಿ ಫಾಲೋಯಿಂಗ್. ಒಂದು ಲೈನ್ 2 ಪದ ಬರೀಬೇಕು. ಇಲ್ಲಿ 2 ಪದ 1 ಪುಟಕ್ಕೆ ತರಬೇಕು. ಇದೆಲ್ಲ ಆ ರೀತಿ ಮಾಡಿದಷ್ಟು ಜ್ಞಾನ ಏನಾಗ್ತಾ ಹೋಗುತ್ತೆ, ಸ್ಪಷ್ಟ ಆಗುತ್ತೆ. ಅದರಿಂದ ವೇದವ್ಯಾಸದೇವರು ಆ ರೀತಿ ಹೇಳೋದ್ರಿಂದ ನಾವು ಅದನ್ನು ಓದಿ ಆ ರೀತಿ ಎಜುಕೇಟ್ ಆಗಬೇಕು. ಬಟ್ ಅವ್ರನ್ನೇ ಕಾಮೆಂಟ್ ಮಾಡೋದಲ್ಲ. ಇದೇ ಬೇಸ್ಟ್ ಬುದ್ಧಿನೇ ಇಲ್ಲ. ಎಕ್ಸ್ಪ್ಲೈನ್ ಮಾಡಂತಾರೆ, ಸಂಕ್ಷೇಪ ಮಾಡಂತಾರೆ. ಅವ್ರು ತೀರ್ಮಾನ ಮಾಡ್ಕೊಂಡು ಮಾಡಿದ್ರೆ ಆಯಿತು. ಎಷ್ಟು ಬರಿಬೇಕು ಕೊಟ್ಟಾವಲ್ಟ ಬರಿಗೆ ಹೋಗಿ ಬೈದ ಬೇಸ್ಟ್ ಬುದ್ಧಿನೇ ಇಲ್ಲ ಅಂತೇಳಿ. ಇವನಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅವರಿಗೆ. ಅಂದರೆ ಇದು ಈ ರೀತಿ ಗ್ರಂಥಗಳು ಓದೋದಲ್ಲ, ಸ್ಟಡಿ. ಅದು ಪ್ರತಿ ಪದನೂ ಗಮನ ಕೊಟ್ಟು ಕೇಳ್ತಿರ್ಬೇಕು. ಇದಾಚೆ ಇಡೀ ಪುಸ್ತಕ ಒಂದೇ ಸರ್ತಿ ಮಾತನ್ನು ಹೇಳಿದ್ದು ಎಲ್ಲ ಕಡೆ ಅಪ್ಲೈ ಮಾಡಬೇಕು.
ಚಿಕ್ಕದಾಗಿ ಒಂದು ಹೇಳ್ತಾರೆ, ವಿಸ್ತಾರ ಬೇರೆ ಕಡೆ ಹೇಳ್ತಾರೆ, ತತ್ವ ಸಂಖ್ಯಾನ ಎಲ್ಲ ಚಿಕ್ಕ. ಆಮೇಲೆ ಇದರಲ್ಲಿ ಮಾಡ್ಬೇಕಾದ್ರೆ ತತ್ವ ಹೇಳೋದು ಭಾರಿ ದೊಡ್ಡದು ಮಾಡಬೇಕು, ಪ್ರಮಾಣ ಲಕ್ಷಣ ಇಲ್ಲಿದೆ ಭಾರಿ ದೊಡ್ಡದಲ್ಲಿ ಒಟ್ಟಿಗೆ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗುತ್ತೆ. ಎಜುಕೇಷನ್ ಕೊಡಬೇಕಾದ್ರೆ ಒಂದೇ ಕ್ಲಾಸಲ್ಲಿ ಚೂರು ಚೂರು ಹೇಳ್ತಾರೆ ಅಷ್ಟೇ, ನಿಧಾನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೊದಲು ಗೊತ್ತಾಗೋದು ಹೆಸರು ಬರ್ತಾರೆ ಸಾಕಷ್ಟು ಅವರಿಗೆ, ಫೆಮಿಲಿಯಾರಿಟಿ ವಿತ್ ನೇಮ್ಸ್ ಬರಬೇಕು ಫಸ್ಟ್ ಅವ್ರಿಗೆ, ಅಕ್ವೆಂಟ್ ಆಗ್ತಾ ಹೋಗಬೇಕು, ಕೇಳಿ 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 ನೆನಪಾಗುತ್ತೆ. ಮುಂದೆ ಆ ರೀತಿ ಅಲ್ಲ, ಒಟ್ಟಿಗೆ ಅರ್ಥ ಮಾಡೋಕ್ಕೆ ಶುರು ಮಾಡ್ತಾರೆ. ಎಜುಕೇಶನ್ ಪ್ರೈಮರಿ ಟು ಈಗ ಪಿ ಜಿಗೆ ಹೋಗ್ಬೇಕಾದ್ರೆ ಎಷ್ಟು ಸ್ಟ್ರೆಂತ್ ನೋಡಿರ್ತಾರೆ. ಹಾಂ, ಅಣುಭಾಷ್ಯ ಅತಿ ಸಂಕ್ಷೇಪದ ಎಕ್ಸಾಂಪಲ್, ಸೂತ್ರ ಭಾಷೆ ಅತಿ ವಿಸ್ತಾರಕ್ಕೆ ಎಕ್ಸಾಂಪಲ್, ಯಮಕ ಭಾರತ ಸಂಕ್ಷೇಪ ವಿಸ್ತಾರ, ತಾತ್ಪರ್ಯ ಭಾರಿ ವಿಸ್ತಾರ. ಅದು 81 ಶ್ಲೋಕ, ಇದು 5000 ಸೇರಿದೆ. ಎಲ್ಲ ಮಾಡಕ್ಕೆ ಬಂದ್ರೇ ಪರ್ಫೆಕ್ಷನ್ ಇದೆ ಅಂತ ಅರ್ಥ. ನಿಲ್ಲಿಸೋದ್ರೆ ನಿಲ್ಲಿಸ್ಬೇಕು. ಅದು ಹೋಗಂದ್ರೆ ಹೋಗೋ ಕಾಡ್ ಸೆಕ್ಷನ್ ಎಲ್ಲ ಹೋದ್ರೆ ಹೋಗ್ತಾರೆ. ನಾವು ಡ್ರೈವರು ನೋಡಿ, ಅಪ್ನಲ್ಲಿ ಹೋಗೋದಿಲ್ಲ, ನಾನು ಭಾರಿ ರಿಸ್ಕು, ರೌಡಲ್ಲಿ ಹೋಗೋದಿಲ್ಲ, ಹೋದ್ರೆ ಕಷ್ಟ, ಸರಿ ನಾನು ಬರೋದೇ ಇಲ್ಲ, ಡ್ರೈವಿಂಗ್ ತೋಡಿಗೆ ಬಂದು ಓಡಿಸ್ತಾರೆ ಕೇಳಿ, ನನ್ನ ಪಕ್ಕ ಕೂಡ ಎಲ್ಲ ಹೋಗ್ತಿದ್ದೆ. ಅದಲ್ಲ, ಹೇಗಾರ ಹೇಳಬೇಕು. ಇವೆಲ್ಲ ಆಚಾರ ಗ್ರಂಥಗಳ ಅಧ್ಯಯನ ಮಾಡೋದು ಸುಮ್ಮನೆ ಓದ್ಕೊಂಡು ಹೋಗ್ತಾರೆ. ಆದ್ದರಿಂದ ಹೇಗೆ ಅವ್ರ ಗ್ರಂಥದ ಬರೀ ಸುಮ್ಮನೆ ಅದು 30 ಗ್ರಂಥ ಇಟ್ಕೊಂಡು ಈ ಗ್ರಂಥ ಈಗ ಯಾಕಿದೆ ಸುಮ್ಮನೆ ಯೋಚನೆ ಮಾಡ್ತಾ ಹೋಗಿ, ಅಷ್ಟರ ಮೇಲೆ ಅವ್ರು ಎಷ್ಟು ಗ್ರೇಟ್ ಅಂತ ಗೊತ್ತು. ಬರೀ ಅನಾಲಿಸಿಸ್. ಉಪನಿಷತ್ ಭಾಷೆ ಒಂದೊಂದೇ ಬರೆದ್ರು, ತಾತ್ಪರ್ಯಕ್ಕೆ 2 ಬರೆದ್ರು, ಗೀತಾಕ್ಕೆ 2 ಬರೆದ್ರು, ಗೊತ್ತಾಯ್ತಾ. ಆಚಾರ ಗ್ರಂಥ ಬರೆದ್ರು, ಅದರಲ್ಲಿ ಸದಾಚಾರ ಡೈರಿ ಪ್ರೋಗ್ರಾಮ್ ಬರೆದ್ರು, ತಂತ್ರಸಾರ ವಿಶೇಷಾಂಶ ಬರೆದ್ರು. ಎಲ್ಲ ಸುಮ್ಮನೆ ಅನಲೈಸ್ ಮಾಡಿ ಆ ಗ್ರಂಥ ರಚನೆಯಲ್ಲೇ ಅವ್ರು ಪೂರ್ಣ ಗ್ರಂಥ ಗೊತ್ತಾಗುತ್ತೆ. ಎಲ್ಲ ವಿಷಯನೂ ಹೇಳಿರಬೇಕು, ಸಿಸ್ಟಮೆಟಿಕ್ಕಾಗಿ ಹೇಳಬೇಕು. ಆ ರೀತಿ ಪ್ರಾಣ ಬಿಡೋದ ಸ್ಟಡಿ ಮಾಡಕ್ಕೆ ಬರುತ್ತೆ. ಎಂತ ಅದಕ್ಕೆ ವ್ಯಾಸರಾಜ ಏನು ಮಾಡಿಬಿಟ್ರು ಗೊತ್ತಾ, ಗ್ರಂಥಮಾಲಿಕ ಸ್ತೋತ್ರದ ಇದನ್ನ ದಿವಸ ಓದ್ತೀರಿ ಬುದ್ಧಿ ಬರುತ್ತೆ ಅಂತೇಳಿ ಲಿಸ್ಟ್ ಓದ್ತೀರಿ. ಕೊನೆ ಪಕ್ಷ ಲಿಸ್ಟಲ್ಲೇನೆ ಪ್ರಕರಣಗಳು ಏನಾದರೂ ಚಿಕ್ಕದು ಅದು ಓದಿದ ಮೇಲೆ ಎಂಟ್ರಿ ಸಿಗುತ್ತೆ. ಒಂದೊಂದೇ ಇರೋದು ಹೇಳೋದು, ತತ್ವ ಇಷ್ಟು ವಿಧ ಒಂದೇ ಬೋದು, ಆಮೇಲೆ ಎಲ್ಲೋ ದೊಡ್ಡದಲ್ಲೇ ಬಂದ್ಬಿಡೋದು. ಅದು ಎಷ್ಟು ಕಳಗತಿ ಇದೆ. ಅವರೆಲ್ಲ ಅವ್ರು ಮಾಡಬೇಕಾಗಿದೆಯಲ್ಲ, ಆ್ಯಕ್ಚುಲಿ ಯಾರು ಮಾಡಬೇಕಿದ್ರೆಲ್ಲ ಒಂದು ಬಂದವ್ರು ಮಾಡ್ಬೇಕಷ್ಟೇ. ಬಟ್ ಆಚಾರ್ಯ ಎಲ್ಲ ತಾವೇ ಮಾಡಿಟ್ಬಿಡ್ತಾರೆ, ಡಿಸ್ಪ್ಲೇ ಮಾಡಿಕೊಳ್ಳಿ ಅಂತ. ಅದು ಇದು ಅವರು ಭಾರಿ ಗ್ರೇಟ್ನೆಸ್. ಹೌದು, ಯಥೇಶ ಪ್ರದೇಶ ಪ್ರಿಯತಾಮಿ ಪ್ರೀತನಾಗಿ ಬಿಡ್ತಾನೆ. ಹೆಸರು ಗೊತ್ತಾಗುತ್ತೆ, ಉಪನಿಷತ್ ಯಾವುದೋ ಗೊತ್ತಾಗುತ್ತೆ, ಗೀತಾ ಭಾಷೆಗೆ 2 ಹಾಕಿ ಬರೆದ್ರು. ಇದೆಲ್ಲ ಯೋಚನೆ ಮಾಡಬೇಕು. ಅದೆಲ್ಲ ಬರೆದಿದೆ, ಸರಿಯಾಗಿ ಓದ್ಕೊಂಡ್ಬಿಟ್ರೆ ಪಾರ್ಟ್ ಪರ್ಪಸ್ ಆಫ್ ದಿ ವರ್ಕ್ಸೇ ಅವ್ರ ಪೂರ್ಣ ಪ್ರಗತಿ ಸಾಕ್ಷಿ. ಹಾಂ, ಇವಾಗ ನಮ್ಮಲ್ಲಿ ದೊಡ್ಡ ತಪ್ಪು ಅಂದರೆ 37 ಓದಬೇಕು ಅಂತಾರೆ ಸಿಲೆಬಸ್ಸಲ್ಲಿ ಸೇರಿಸಿಯಲ್ಲಿ. ಅದು ನೋಬಡಿ 37 ಓದೋ ಪ್ರಸಾರ ಇಲ್ಲೇ ಇಲ್ಲ. ಅದರಿಂದ ಆಚಾರ್ಯದ ಸರ್ವಮೂಲ ಓದೇ ಇಲ್ಲ ಅಂತ ಅರ್ಥ. ಸರ್ವಮೂಲ ಓದೇ ಇಲ್ಲ. ಊಟ ಮಾಡಿದ ನೋಡಿದರೆ ಎಲ್ಲ ಏನೇನು ಹಾಗೆ ಇದೆಲ್ಲ ಹಾಗೆ ಇರುತ್ತೆ ಅಷ್ಟೆ. ಏನು ಊಟ ಮಾಡಿದ್ದೀರಿ ಅಂತ ಕೇಳ್ತಾರೆ. ಈ ಅನ್ನನ ಉಳಿಸ್ಬಿಡ್ಬೇಕಂತ, ಅನ್ನ ಪೂರ್ತಿ ತಿನ್ನಬಾರ್ದು, ಸ್ವಲ್ಪ ಉಳಿಸ್ಬೇಕಂತ. ಜ್ಞಾನ ಪೂರ್ತಿ ಓದಬೇಕು, ಸ್ವಲ್ಪ ಉಳಿಸ್ಬಾರ್ದು. ನಾವಿಲ್ಲಿ ಪೂರ್ತಿ ಉಳಿಸ್ಬಿಟ್ಟು ಅದು ಪೂರ್ತಿ ಹಾಕಿಬಿಟ್ಟು ಮಾಡಬೇಕು ತಪ್ಪ. ಅನ್ನ ಉಳಿದ ಪ್ರಾಣಿ ತಿನ್ನಕ್ಕೆ ಅನುಕೂಲ ಆಗುತ್ತೆ, ಗೊತ್ತಾಯ್ತು. ಉಳಿಸಿದರೆ ಆ ಒಂದು ಪುಣ್ಯ ಬರುತ್ತೆ ಒಂದಿಷ್ಟು. ಇಲ್ಲಿ ಹಾಗಲ್ಲ, ಜ್ಞಾನ ಉಳಿಸಿ ವೇಸ್ಟ್ ಆಗುತ್ತೆ ಅಷ್ಟೇ. ಅದು ಎಲ್ಲ ಜೀವನಕ್ಕೆ ಬಂದಿಡ್ಸ್ಕೊಂಡ್ಬಿಡ್ಬೇಕು. ಏನಿಗೆ ಹಗಲೆಲ್ಲ ಹೇಳಬೇಡಿ, ಆಚಾರ ಮಾತೊಂದ್ಮೇಲೆ ಅದಕ್ಕೆ ಆ ಲೆವೆಲ್ಲಲ್ಲೇ ಇರೋದು ಅದು, ಗೊತ್ತಾಯ್ತಾ. ಆ ಲೆವೆಲ್ನಲ್ಲಿ ಈ 50 ಕೋಟಿ 50 ಲಕ್ಷಕ್ಕೆ ಬಂದಿರ್ತಾನೆ. ಈಗ ಇನ್ನೊಂದು ಪ್ರಶ್ನೆ ಉತ್ತರ ಕೊಟ್ಟರೆ ಕೋಟಿ ಬರುತ್ತೆ. ಆ ಲೆವೆಲ್ನಲ್ಲಿ ನಾವಿರೋದೀಗ. ಏನು ಉತ್ತರ ಕೊಟ್ಟು ಅಲ್ಲಿಗೆ ಹೋಗುತ್ತೆ. ₹1 ₹2 ಹೇಳೋ ಸ್ಥಿತಿಯಲ್ಲಿ ಇಲ್ಲ ಈಗ. ಸಣ್ಣ ಅಲ್ಲಿ ಒಂದು ಉತ್ತರ ಕೊಟ್ಟ ಸೀದಾ ಚೆಕ್ ಮಾಡಿಬಿಡ್ತಾರೆ. ಅದನ್ನು ಉಪಯೋಗ ಆಟ ನೋಡ್ತಾರಷ್ಟೇ, ಅದನ್ನು ಅಪ್ಲೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಎಷ್ಟೋ ಜನ ಇಂಥ ಉತ್ತರ ಕೊಟ್ಟು ಓದಿಸೋಡೋರು ಇದ್ದಾರೆ, ಓದೋರು 2-3ರಲ್ಲೇ ಓದೋರು ಇದ್ದಾರೆ. ಸಿಂಪಲ್ ಕ್ವಶನ್ ಕೇಳಿರ್ತಾರೆ ಕೆಲವು ಸಲ ಆ ಲೆವೆಲ್ನಲ್ಲಿ. ಅದು ಗೊತ್ತಿಲ್ಲದೆ ವಾಪಸ್ ಓದೋರಿಲ್ಲ. ಅದು ಸಿಂಪಲ್ ಉತ್ತರ ಗೊತ್ತು. ಪಾಡೋರು ಎಷ್ಟು ಜನ ಗೊತ್ತಿಲ್ಲ, ತಂದು ಸೇರಿಸಿ ಹೇಳೋಕೆ ಕೇಳಿ ಆ ಥರ ಹೇಳಬಾರ್ದು. ಅದು ತಿಳುವಳಿಕೆ ಇಲ್ಲ. ಅದಕ್ಕೆ ನಾಲೆಜ್ ಸಣ್ಣದು ದೊಡ್ಡದಲ್ಲ, ಪ್ರಸಂಗಕ್ಕೆ ಏನು ಬರುತ್ತೋ ಅದು ಇಂಪಾರ್ಟೆಂಟ್. ಹೆಚ್ಚು ತಯಾರಾಗಿರ್ತಾರೆ, ಸಿಂಪಲ್ ಕ್ವಶನ್ ಪೇಪರ್ ಬಂದುಬಿಡೋದು, ಏನು ಯೋಚನೆ ಇಲ್ಲ. ಅದರಿಂದ ಸಿಂಪಲ್ ತಯಾರಿರ್ತಾರೆ, ಹೆಚ್ಚು ಬರೋ ಪಂಜಿತಾಗುತ್ತೆ. ಜಾಸ್ತಿ ಯಾವಾಗಲೂ ಓದಬೇಕು. ಎಷ್ಟೋ ಸತ್ಯ ನಮ್ಮ ಬ್ಯಾಚ್ PUCಯಲ್ಲಿದ್ದಾಗ ಒಂದು ಸುದ್ದಿ ಬಂತು, 12 ಗಂಟೆಗೆ ಏನಾಗಿತ್ತು, ಕೆಮಿಸ್ಟ್ರಿ ಪೇಪರ್ ಔಟ್ ಆಗಿದೆ ಅಂತ. ಏನು ಯಾವುದೋ ತಡ್ಕೊಂಡು ನಾವು ಲಗತ್ತು ಮಾಡಿಬಿಟ್ಟು ಯಾಕೆ ಔಟ್ ಆಗೇ ಇಲ್ಲ, ಇಲ್ಲ ಏನೂ ಇಲ್ಲ, ಹಿಡಿತಿಲ್ಲ. ಸರಿಯಾಗಿ ಓದಿಬಿಟ್ಟು ಸೂಪರ್ ಪಾಸ್ ಆದ. ಇಲ್ಲ ಅದು ಮಾಡ್ಕೊಂಡು ಎಲ್ಲ ಬಿಟ್ಟವರು ಪಂಜಿತಾಗಬೇಕು. ಸ್ವಲ್ಪ ಡಿಫ್ರೆನ್ಸ್ ಬಂದರೂ ಹೋಗ್ತಾರೆ, ಸೀಟ್ ಸಿಗೋದಿಲ್ಲ ಬಂದು. ಅದಕ್ಕೆ ಯಾರೇ ಔಟ್ ಬರ್ಕೊಂಡ್ರು ಬೇಕಾಗಿಲ್ಲ ನನಗೆ, ನಾನು ಬೇಕಿಲ್ಲ, ನಾನು ಓದಿದ್ದೇನೆ ಬರೀತೇನೆ ಅಷ್ಟೇ, ನೀನೇ ಹೇಳೋದು. ಅದು ಆ ಧೈರ್ಯ ಇರಬೇಕು. ಸೆಲೆಕ್ಟ್ ಇದು ಪ್ರಿಪೇರ್ ಆಗಿದ್ರೆ ಅನಿವಾರ್ಯ ಇದ್ದರೆ ಅನಿವಾರ್ಯ, ಬೇರೆ ಮಾತು. ಇದು ಹಾಗಲ್ಲ. ಕಾಲಾತ್ಮನ ಹೃತಗುಣಂ ನಭ ಆತ್ಮನಿ ಕೊನೆಗೆ, ಅದು ಕೊನೆಗೆ ಆಕಾಶ. ಇದು ಆಕಾಶ ಅವ್ಯಾಕೃತ ಆಕಾಶ ಅಲ್ಲ, ಭೂತಾಕಾಶ ಅಲ್ಲ. ಯಾಕ ಇಂದ್ರಿಯಾಣಿ ಮನೋಬುದ್ಧಿ ಸಹ ವೈಕಾರಿಕ ಏನ್ರಪ್ಪ. ಇಂದ್ರಿಯ, ಮನಸ್ಸು, ಬುದ್ಧಿ, ವೈಕಾರಿಕ, ಅಹಂಕಾರ ತತ್ವ ಎಲ್ಲ 1 by 1 ಹೋಗ್ತಾ ಬರುತ್ತೆ. ನಭ ಆತ್ಮನಿ ಲೀಯತೆ ಇತಿ ಮುಕ್ತ ಇಂದ್ರಿಯಾಣಿ
ಇತಿ ಇತ್ಯಾದ್ಯಪಿ ವಿಸ್ತಾರಾಯ ಅದಕ್ಕೆ ಹೇಳಿದರು. ಒಂದೊಂದನ್ನೇ ಹೇಳ್ತಾ ಮತ್ತೆ ಅವರು ಎರಡು ಭಾಗ ಮಾಡೋದು. ಪ್ರಕ್ಷೇಪ ವಿಸ್ತಾರ, ಸಂಕ್ಷೇಪ ವಿಸ್ತಾರ. ನಭ ಆತ್ಮನಿ ಲೀಯತೆ ಇತಿ ಉಕ್ತ ಇಂದ್ರಿಯಾಣಿ ಇತ್ಯಾದ್ಯಪಿ ವಿಸ್ತಾರಾಯ. ನಭ ಆತ್ಮನಿ ಲೀಯತೆ ಎಂಬುದು ಫೈನಲ್ಲು, ಮಧ್ಯ ಡೀಟೇಲ್ಸ್ ಇವೆಲ್ಲ ಕೂಡ. ಈ ರೀತಿ ಹೇಳೋದು ಜ್ಞಾನಿಗಳ ಲಕ್ಷಣ. ನಭ ಆತ್ಮನಿ ಲೀಯೇತ ಪ್ರವಿಶಂತ್ಯ ಅಹಂಕಾರಂ ಸ್ವಗುಣೈರಹಮಾತ್ಮನಿ. ಪ್ರವಿಶಂತಿ ಅದೆಲ್ಲ ಅಹಂಕಾರ ತತ್ವಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಮುಂದೆ ತೆಗೆದು ಹೋಗುತ್ತೆ. ಸ್ವಾತ್ಮನಿ ಬುದ್ಧವು, ಆತ್ಮನಿ ಬುದ್ಧವು. ಆತ್ಮನಿ ಅಂದರೆ ಬುದ್ಧಿಯಲ್ಲಿ ಲಯ ಅಂತ ಅರ್ಥ. ಏಷಾ ಮಾಯಾ ಭಗವತಃ ಸರ್ಗಸ್ಥಿತ್ಯಂತಕಾರಿಣಿ ತ್ರಿವರ್ಣಾಂ ವರ್ಣಿತಾಸ್ಮಾಭಿಃ ಕಿಂ ಭೂಯಃ ಶ್ರೋತುಮಿಚ್ಛಸಿ. ಈ ತೃತೀಯಾಧ್ಯಾಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಅಂತರಿಕ್ಷ ಉತ್ತರ ಕೊಡ್ತಿದ್ದಾರೆ. ದೇವರ ಮಹಿಮೆ ಎಂಥದ್ದು ಅಂತ ಕೇಳ್ತಾರೆ. ಸೃಷ್ಟಿ ಲಯ ಎಲ್ಲದನ್ನು ಸೇರಿಸ್ಬಿಟ್ಟು ಇದು ದೇವರ ಮಹಿಮೆ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಏನಂತ ಹೇಳಿದರು, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಇದು ಬೆಸ್ಟ್. ಈ ಸ್ಥಿತಿ ಎಷ್ಟೊತ್ತು ಮಾಡ್ತಾ ಬಂದಿದ್ದಾನೆ ಈಗಾಗಲೇ, ಅನಂತ ಕಲ್ಪ ಆಗೋಗ್ಬಿಟ್ಟಿದೆ. ಎಷ್ಟು ಕಮ್ಮಿ ಅನಂತ ಇದೆ, ಇದನ್ನು ಮಾಡ್ತಿದ್ದ. ಹುಡುಗರೆಲ್ಲ ಒಂದೊಂದು ಕಲ್ಪಕ್ಕೆ ಲಕ್ಷ್ಮೀನಾರಾಯಣರಿಬ್ಬರೇ ಎಲ್ಲ ಕಲ್ಪದಲ್ಲೂ ಇದು ಮಾಡೋದು. ಆಗ ಎಷ್ಟು ಮಹಿಮೆ ಗೊತ್ತಾಗುತ್ತಾಗ. ಆತ್ಮನಿ ಬುದ್ಧೌ ಏಷಾ ಮಾಯಾ ಭಗವತಃ ಸರ್ಗಸ್ಥಿತ್ಯಂತಕಾರಿಣಿ. ಸರ್ಗ ಸ್ಥಿತಿ ಅಂತ. ಸರ್ಗ ಅಂದರೆ ಸೃಷ್ಟಿ, ಸ್ಥಿತಿ ಅಂದರೆ ಸ್ಥಿತಿ, ಅಂತ ಅಂದರೆ ಪ್ರಳಯ. ತ್ರಿವರ್ಣ ವರ್ಣಿತ ಅಸ್ಮಾಭಿ ಕಿಂ ಭೂಯ ಶ್ರೋತುಮಿಚ್ಛಸಿ. ಅದು ಬಂದವರು ನೋಡಿ ಎಷ್ಟು ಸಾರಸ್ಯ ಪದಗಳೆಲ್ಲ ನೋಡಬೇಕು. ಇಷ್ಟೊತ್ತು ಹೇಳಿದ್ದೊಬ್ಬರೇ. ನಾವು ಹೇಳಬೇಕಾದ್ರೆ ಅಸ್ಮಾಭಿ ಯಾವ ವಚನ ಇದೆ? ಬಹುವಚನ ಹೇಳ್ತಾರೆ. ನಾವು ಹೇಳಿದ್ವಿ ಅಂತ. ನಾವು ಹೇಳಿದ್ವಿ ಒಬ್ಬರೇ ಹೇಳಿರೋರು ಅಂದರೆ ಒಬ್ಬರು ಎಲ್ಲರೂ ಒಂದೇ ಉತ್ತರ ಇರು ಅಂತ ಅರ್ಥ. ಯಾರೇ ಒಂದಕ್ಕೆ ಉತ್ತರ ಕೊಡಿ ಅಂತ ಕೇಳಲಿಲ್ಲ ಅದ. ಒಂದೊಂದು ಉತ್ತರ ಫೈನಲ್, ಬಟ್ ಎಲ್ಲರ ಒಪಿನಿಯನ್ ಸೇಮ್. ಅದು ಅಸ್ಮಾಭಿ. ಇದೆಲ್ಲ ಬರೀದೆ ಹೋದರೆ ನೋಡ್ರೆ ಏಕವಚನ ಶುರು ಮಾಡಿದ್ದಾರೆ, ಬಹುವಚನ ಹೇಳ್ತಾರೆ. ಮುನಿಗಳಿಗೆ ಸಂಸ್ಕೃತ ವ್ಯಾಕರಣನೇ ಬರೋದಿಲ್ಲ. ಈ ರೀತಿ ಮಾಡಿ ಓದೋದು ಬಿಟ್ಟಿರೋದು. ಬಿಟ್ಟರು ಹಾಳಾಗಿ ಹೊಡಿ, ಬಿಡಿಸಿದ್ರು ಉಳಿದವ್ರನ್ನು ಕೂಡ. ಮಾಡಬಾರ್ದು ಹಾಗೆಲ್ಲ. ತ್ರಿವರ್ಣಾಭರಣಾದುಕ್ತ ತ್ರಿಗುಣಾನಾಂ ಹರೇರ್ಮತಿ ಗುಣಾತ್ಮಕತ್ವ ಪ್ರಕೃತಿ ತ್ರಿವರ್ಣೇತಿ ಪ್ರಕೀರ್ತಿಯತೆ. ಪ್ರಕೃತಿಗೆ ತ್ರಿಗುಣಾತ್ಮಕವಾದ್ದನ್ನು ತ್ರಿವರ್ಣ ಅಂತ ಕರೀತಾರೆ. ತ್ರಿವರ್ಣ ಅನ್ನೋ ಪದ ಹೊಸ್ತಿದು. ತ್ರಿಗುಣಾತ್ಮಕ ಪ್ರಕೃತಿ ಮೇಲೆ ಅದೇ ಗೊತ್ತಿದೆ. ತ್ರಿವರ್ಣ ಅಂತ ಪದ ಬೇರೆ ಮಾಡಿಬಿಡ್ತಾರೆ. ಅದರ ಅರ್ಥ ಅದೇ ಅಂತ ತಿಳಿಸ್ತಾರೆ. ತತ್ರ ತು ಪ್ರಕೃತಿಸ್ತಾರ್ಯ ತಾರಿಕಾತು ಹರೇರ್ಮತಿ. ಆಮೇಲೆ ಉಭಯಂ ವಿಷ್ಣುಮಾಯೋಕ್ತಂ ಜಾತವ್ಯಂ ಉಭಯಂ ತಥಾ. ದಾಟಬೇಕಾದದ್ದು ಸಂಸಾರದ ಈ ಒಂದು ಪ್ರಕೃತಿಯನ್ನು. ಅದಕ್ಕೆ ಅಭಿಮಾನಿಯಾಗಿರೋದು ಸಾಕ್ಷಾತ್ ಮಹಾಲಕ್ಷ್ಮಿ. ಅದು ಸ್ವಾಮಿಯಾಗಿರೋದು ಹರೇರ್ಮತಿ ಪರಮಾತ್ಮ. ಉಭಯಂ ವಿಷ್ಣುಮಾಯೋಕ್ತಂ. ಇದಕ್ಕೂ ವಿಷ್ಣುಮಾಯೆ ಅಂತ, ಅದಕ್ಕೂ ವಿಷ್ಣುಮಾಯೆ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಗೂ ವಿಷ್ಣುಮಾಯೆ ಅಂತ ಹೆಸರು, ಪ್ರಕೃತಿಗೂ ವಿಷ್ಣುಮಾಯೆ ಅಂತ ಹೆಸರು. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಇದೆಲ್ಲ ಗೀತಾ ತುಂಬ ಹೆಲ್ಪ್ ಆಗುತ್ತೆ, ಎಲ್ಲ ಸೇರಿಸ್ಕೋಬೇಕಾದ್ರೆ. ಬಹೂನಾಂ ಸಹ ನಿರ್ದೇಶ ಏಕಯ ಅಭಿಧೈವತು ತಥೈತಯೈವಾಭಿಧಯ ತೇಷಾಂ ಪರಾಮೃಶ್ಯ ಏಕಮುಚ್ಯತೆ ತಾಮೇತಾಮಾಂತರೀಂ ರೀತಿಂ ವಿದುಃ ಶಬ್ದವಿದೋ ಜನಾಃ ಇತಿ ಚ. ಬಹೂನಾಂ ಸಹ ನಿರ್ದೇಶೆ ಏಕಯ ಅಭಿಧೈವತು. ಅನೇಕ ಒಂದೇ ಹೆಸರನ್ನು ಕಾಮನ್ನಾಗಿ ಕೆಲವು ಉಪಯೋಗಿಸ್ಬಿಡ್ತಾರೆ. ಆಗ ಉಪಯೋಗಿಸೋರು ಏನು ಮಾಡಬೇಕಾಗ, ಯಾರು ಯಾವ್ದು ಅಪ್ಲಿಕೆ ಬಂದು ವ್ಯವಸ್ಥೆ ಮಾಡ್ಕೋಬೇಕು. ಅದು ಜಾಣ್ತಾರೆ. ಗೊತ್ತಾಯ್ತಾ? ಅಡುಗೆ ಎಲ್ಲ ತಯಾರು ಮಾಡಿ ಇಟ್ಬಿಟ್ಟಿರ್ತಾರೆ ಅಸಿಸ್ಟೆಂಟ್ಸ್ ಎಲ್ಲ. ಇವ್ನು ಬಂದು ಒಟ್ಟಿಗೆ ಹಾಕಿಬಿಟ್ಟು ಹೇಳೋದನ್ನು ಕೆಟ್ಟ ಹಾಡಾಗಿ ಹೋಗ್ಬೇಕು. ಗೊತ್ತಾಯ್ತಾ? ಯಾವ ಸ್ಟೇಜಲ್ಲಿ ಏನು ಹಾಕ್ಕೊಂಡು ಹೋಗ್ತಾನೆ. ಅದು ಬೇಗ ಬೇಯೋದು ಬೇರೆ, ನಿಧಾನ ಬೇಯೋದು ಬೇರೆ. ಬೇಗ ಬೇಯೋದನ್ನು ಮೊದಲು ಹಾಕಿದ್ರೆ ಅವು ಬೇಯ್ದುಬಿಟ್ರೆ ಅದು ಪೂರ್ತಿ ಹೋಗಿಬಿಡುತ್ತೆ. ಇದು ಹಾಗೆ ಇದು ಉಳ್ಕೊಬಿಡುತ್ತೆ. ಹಾಗೆ ಆ ಲೆವೆಲಲ್ಲಿ ಹಾಕ್ತಾ ಹೋಗ್ಬೇಕು. ಒಗ್ಗರಣೆ ಯಾವಾಗ ಕೊಡಬೇಕು ಅದನ್ನು ಲೆವೆಲ್ ಇದೆ. ಮತ್ತೆ ಬರೀ ಒಗ್ಗರಣೆ ಹಾಕ್ತಿರೋದು ಅಂತ ಕೊಟ್ಟು ಬರೀ ಹಾಕ್ತಿರೋದು ಅಲ್ಲ. ಅದಕ್ಕೆ ಅಡಿಗೆವರು ಪಾಕ ಅಂತ ಕರೀತಾರೆ. ಅದು ಗೊತ್ತಿಲ್ಲದೇ ಬಾಯಿ ಒಂದ ಮಾತಾಡೋ ಅಭ್ಯಾಸ ಶುರುವಾಗಿದೆ, ಸರಿಯಲ್ಲ. ಸರ್ವತೋ ಇದೆಲ್ಲ ಅವರಿವರೆಲ್ಲ ನಮ್ಮವರೇ ಮಾಡೋ ತಪ್ಪುಗಳು. ಯಾಕೆ ಓದಿರೋದಿಲ್ಲ. ಆದ್ದರಿಂದ ಅದಕ್ಕೆಲ್ಲ ಆಚಾರ ನೀಟಾಗಿ ಅವರೆಲ್ಲ ಇದು ಮಾಡಿ ಹೇಳ್ತಾರೆ. ಅಲ್ಲಿಗಿರಲಿ. ನಾಳೆ ದಿವಸ ಮುಂದಿನ ಪ್ರಶ್ನೆ, ಮುಂದಿನ ಉತ್ತರ. ಯಥೈತಾ ಮೈಶ್ವರೀ ಮಾಯಾಂ ದುಸ್ತರ ಮಕೃತಾತ್ಮಭಿ ತರಂತ್ಯಜ ತುಳಸಿಯೋ ಮಹರ್ಷೇ ಇದಮುಚ್ಯತ. ಇಂಥ ಮಾಯ ಬಗ್ಗೆ ಹೇಳಿದಿರಿ, ದಾಟೋದು ಹೇಗೆ ಅಂತ ಹೇಳಿಕೊಡಿ. ಮುಂದಿನ ಪ್ರಶ್ನೆ, ಮುಂದಿನ ಉತ್ತರ. ತುಂಬ ವಿಷಯ ಬರುತ್ತೆ ಅದರಲ್ಲಿ ನಾಳೆ.